हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदुमन दक्षिणेश्वर यात्ರೆಗೆ गोप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ गुप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ प्रश्न वर्षव कರೆಯುತ್ತೀರ್ಪ नरेंद्र वादवनालिते संजयागलु तव की पुदु मन दक्षिणेश्वर यात्ರೆಗೆ अत्त केशव चंद्रसेनन भक्ति नमनव काणुवे अत्त केशव चंद्रसेनन भक्ति नमनव काणुवे इत्तमत्त गिरीश घोषण चंद्र चित्तदि कೈಯುವೆ संजयागलु तव की पुदु मन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ
कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣರು ಏನು ಹೇಳ್ತಾ ಇದ್ದಾರೆ? ಆ ಭಕ್ತ ಕೇಳಿದ ಪ್ರಶ್ನೆಗೆ ಸಾಧು ಸಂಘದಿಂದ ಏನು ಪ್ರಯೋಜನ ಅಂತ, ಅದಕ್ಕೆ ಹಲವಾರು ಅದಾಗಲೇ ಹೇಳಿ ಆಗಿದೆ. ಈಗ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ಸಾಧು ಸಂಘದಿಂದ ಇನ್ನೊಂದು ಉಪಕಾರವಾಗುತ್ತದೆ. ಏನದು? ಸದಸದ್ವಿಚಾರ ಬೆಳೀತದೆ. ಭಗವಂತನೇ ಸತ್ಯ ಅಂದ್ರೆ ನಿತ್ಯ, ಈ ಜಗತ್ತು ಅಸತ್ಯ ಅಂದ್ರೆ ಅನಿತ್ಯ. ಅಸತ್ ಮಾರ್ಗಕ್ಕೆ ಮನಸ್ಸು ಕಾಲು ಹಾಕಿತು ಎಂದೊಡನೆಯೇ ವಿಚಾರದಲ್ಲಿ ತೊಡಗಬೇಕಾಗುತ್ತದೆ. ಆನೆ ಬೇರೆಯವರ ತೋಟದಲ್ಲಿ ಬಾಳೆ ಗಿಡಗಳ ಕಡೆ ನೋಡಿ ಸೊಂಡಿಲು ನೀಡಿತು ಎಂದರೆ ಅದಕ್ಕೆ ಮಾವಟಿಗನ ಅಂಕುಶದ ಏಟು ಬೀಳುತ್ತದೆ. ಸಾಧು ಸಂಘದಿಂದ ಆಗುವಂತಹ ಉಪಯೋಗವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಸದ್ವಿಚಾರ ಬೆಳೀತದೆ. ಸತ್ ಮತ್ತು ಅಸತ್, ಸತ್ಯ ಮತ್ತು ಅಸತ್ಯ. ವೇದಾಂತ ಶಾಸ್ತ್ರ ಅದನ್ನು ಅನುಸರಿಸಿ, ವೇದಾಂತ ಮಾರ್ಗವನ್ನು ಅನುಸರಿಸಿ ಸಾಧನೆ ಮಾಡ ಹೊರಟಂತಹ ಮುಮುಕ್ಷುಗಳಲ್ಲಿ ಇರಲೇಬೇಕಾದಂತಹ ಪ್ರಧಾನವಾದ 4 ಅಂಶಗಳು. ಒಂದು, ನಿತ್ಯಾನಿತ್ಯ ವಸ್ತು ವಿವೇಕ. ಎರಡನೆಯದು ಇಹಾಮುಷ್ಮಿಕ ಫಲ ಭೋಗ ವಿರಾಗ. ಮೂರನೆಯದು ಶಮದಮಾದಿ ಷಟ್ಕ ಸಂಪತ್ತಿ. ನಾಲ್ಕನೆಯದು ಮುಮುಕ್ಷುತ್ವ. ಈ 4 ಅಂಶಗಳು ಇದ್ರೆ ಮಾತ್ರ ವೇದಾಂತ ಸಾಧನೆಗೆ ಅವನು ಅಧಿಕಾರಿ ಆಗ್ತಾನೆ. ಅಂದ್ರೆ ಸಿದ್ಧಿ ಮಾಡಿಕೊಳ್ಳುವಲ್ಲಿ ಅವನು ಸಮರ್ಥನಾಗ್ತಾನೆ. ಇಲ್ಲದೆ ಹೋದರೂ ಸಾಧನೆ ಮಾಡಬಹುದು, ಸಿದ್ಧಿ ಆಗ್ತದೆ ಅಂತ ಖಾತ್ರಿ ಇಲ್ಲ. ಸಿದ್ಧಿ ಆಗುವ ರೀತಿಯಲ್ಲಿ ಏನಾದರೂ ಅವನ ಸಾಧನೆ ನಡೆಯಬೇಕಾಗಿದ್ರೆ ಈ 4 ಅಂಶಗಳು ಅತ್ಯಂತ ಪ್ರಧಾನ. ಅದರಲ್ಲಿ ಮೊದಲನೇದು ಯಾವುದು? ನಿತ್ಯ ಅನಿತ್ಯ ವಸ್ತು ವಿವೇಕ. ವಿವೇಕ ಇದು ಬಹಳ ಮುಖ್ಯವಾದಂಥದ್ದು. ಯಾವುದು ನಿತ್ಯ, ಯಾವುದು ಅನಿತ್ಯ ಅಂತ ತಿಳಿದಾಗ ಅದರಿಂದ ಉಂಟಾಗತಕ್ಕಂಥ ಲಾಭ ಏನು ಅಂದರೆ ಯಾವುದಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡಬೇಕು ಅಂತನ್ನುವ ಬುದ್ಧಿ ಬರುತ್ತದೆ. ಇಲ್ಲದೆ ಹೋದರೆ ಬಿದ್ದು ಹೋಗುವಂತಹದ್ದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಎಂದೆಂದಿಗೂ ಇರುವಂತಹದ್ದನ್ನು ಕಡೆಗಣಿಸಿ ಮನುಷ್ಯ ಇತೋ ಭ್ರಷ್ಟ ತಥೋ ಭ್ರಷ್ಟ ಆಗಿಬಿಡ್ತಾನೆ. ಆದ್ರಿಂದ ಯಾವುದು ಶಾಶ್ವತ, ಯಾವುದು ತಾತ್ಕಾಲಿಕ ಅಂತ ಅನ್ನೋದನ್ನು ನೋಡ್ಕೊಳ್ಬೇಕು. ಇದು ಸಾಧು ಸಂಘದಿಂದ ಆಗತಕ್ಕಂತಹ ಲಾಭ. ಸಾಧುಗಳು ಅಂದ್ರೆ ಯಾರು? ಯಾರು ತಮ್ಮ ತಂದೆ ತಾಯಿ ಬಂಧು ಬಳಗ ಇಷ್ಟ ಮಿತ್ರ ಆಸ್ತಿ ಪಾಸ್ತಿ ಇನ್ನು ಏನೇನು ಇದೆಯೋ ಅದನ್ನೆಲ್ಲವನ್ನು ಕೂಡ ಒಮ್ಮೆಲೆ ಬಿಟ್ಟು ಸರ್ವತಂತ್ರ ಸ್ವತಂತ್ರನಾಗಿ ಇದ್ದು ಇನ್ನೂ ಸ್ವತಂತ್ರನಾಗಿರತಕ್ಕಂತಹ ಪರಮಾತ್ಮನಲ್ಲೇ ತನ್ನನ್ನು ತಾನು ಅವಲಂಬಿಸಿಕೊಂಡಿರತಕ್ಕಂಥವನು.
ಶಾಶ್ವತನಾದಂತಹ ಪರಮಾತ್ಮನಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಂಡವನು. ಅವನೇನು ಹೇಳ್ತಾನೆ? ಉದಾಹರಣೆಗೆ ನಾನೇ, ಎಷ್ಟೋ ಜನ ಬಂದು ಕೇಳ್ತಾರೆ, ಸ್ವಾಮೀಜಿ ಸಂಸಾರದಲ್ಲಿ ಹಾಗಾಯ್ತು ಹೀಗಾಯ್ತು ಅಂತ, ಇದಕ್ಕೇನು ಮಾಡೋಣ ಅಂತ ಬೇರೆ ಕೇಳ್ತಾರೆ. ಸ್ವಾಮೀಜಿ ನಮ್ಮ ಗಂಡ ಬಿಟ್ಟು 8 ವರ್ಷ ಆಯ್ತು, ನನ್ನ ಕಂಡ್ರೆ ಇತ್ ಕಡೆ ಬರೋದೇ ಇಲ್ಲ. ಹಾಗೇನೇನೆ ಹೆಂಡತಿ ಬಿಟ್ಟು ಎಷ್ಟೋ ವರ್ಷ ಆಯ್ತು ಅಂತ ಹಾಗೆ ಗಂಡಸರು ಕೂಡ ಹೇಳುವವರು ಇರ್ತಾರೆ. ಇನ್ನು ಬಗೆ ಬಗೆಯ ವಿಚಾರಗಳನ್ನೆಲ್ಲ ಹೇಳ್ತಾರೆ. ಇದಕ್ಕೆ ಮೊದಲು ನಾನು ಏನೇನೋ ಹೇಳೋದಕ್ಕೆ ಹೊರಟಿದ್ದುಂಟು. ಈಗ ಒಂದೇ ಉತ್ತರ ಕೊಡ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ, ನೋಡಿದ್ರ ಅದಕ್ಕೋಸ್ಕರ ನಾನು ಇತ್ ಕಡೆಗೆ ಬಂದಿದ್ದು. ಅದೆಲ್ಲ ಒಂದಲ್ಲ ಒಂದು ದಿನ ಹಾಗಾಗುವಂತಹದ್ದೇ. ಭಗವಂತನ ಕೃಪೆಯಿಂದ ಮತ್ತು ಹಿಂದಿನ ಜನ್ಮದಲ್ಲೂ ಕೂಡ ನಾವು ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ವು ಅಂತ ಕಾಣುತ್ತೆ. ಆದ್ರಿಂದ ಈ ಸಣ್ಣ ವಯಸ್ಸಿನಲ್ಲೇ ನಮಗೆ ಈ ವಿಚಾರ ಎಲ್ಲ ತಿಳಿದು ಸಾಕಪ್ಪ ಇದ್ರ ಸುದ್ದಿ ಅಂತ ಇತ್ ಕಡೆಗೆ ಬಂದಿದ್ದೀವಿ. ನೋಡಿ, ನೀವಿನ್ನೂ ಅದನ್ನ ಪರೀಕ್ಷೆ ಮಾಡಿ ನೋಡೋದ್ರಲ್ಲೇ ಇದ್ದೀರಿ. ಮಾಡಿ ಮಾಡಿ ಇನ್ನಷ್ಟು. ಅದೆಂದಿದ್ರು ಅಷ್ಟೇ, ಒಬ್ಬೊಬ್ಬರದು ಒಂದೊಂದು ತರಹ ಅಷ್ಟೇ ಅಂತ ಈ ತರಹ ನೇರವಾಗಿ ನಾನು ಅವರಿಗೆ ಹೇಳ್ತಾ ಇದ್ದೇನೆ. ಅವರು ನಮ್ಮ ಹತ್ರ ಏನು ಅಪೇಕ್ಷೆ ಪಡ್ತಾರೆ ಅಂತಂದ್ರೆ, ಯೋಗ ಶಕ್ತಿಯನ್ನು ಉಪಯೋಗಿಸಿ ಅವರು ಹೇಗಾದರೂ ಮಾಡಿ ಒಟ್ಟಿಗೆ ಸುಖವಾಗಿ ಬದುಕೋದಕ್ಕೆ ಸಾಧ್ಯವಾಗುತ್ತೋ ಅನ್ನೋ ಹಾಗೆ ಮಾಡಬೇಕು ಅಂತ. ಆದರೆ ಅವರ ಕರ್ಮ ಅವರನ್ನ ವಿವೇಕಿಗಳನ್ನಾಗಿ ಮಾಡೋದಕ್ಕೋಸ್ಕರ, ಈ ಜೀವನದ ತಾತ್ಕಾಲಿಕತೆಯನ್ನು ಸ್ಪಷ್ಟವಾದ ರೀತಿಯಲ್ಲಿ ತೋರಿಸೋದಕ್ಕೋಸ್ಕರ ಆ ಬಗೆಯ ಅನುಭವಗಳನ್ನು ಕೊಡ್ತಾ ಇದೆ. ಕೆಲವರು ಡೈವರ್ಸ್ ಮಾಡಬಹುದು, ಕೆಲವರು ಡೈಔಟ್ ಆಗಬಹುದು. ಅಂತೂ ಬೇರ್ಪಡಲೇಬೇಕು. ನಾವು ಬೇರ್ಪಡಿಸ್ಕೊಳ್ಳದೆ ಹೋದ್ರೆ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ ಪರಿಮಾರ್ಗಿತವ್ಯಂ. ಆಧ್ಯಾತ್ಮಿಕ ಜೀವನದಲ್ಲಿ ಪರಿಮಾರ್ಗಿತವ್ಯಂ ಹುಡುಕೊಂಡು ಮುಂದೆ ಹೋಗಬೇಕಾದ್ರೆ ನಮ್ಮ ಬಂಧನಗಳು ಅಂತನ್ನುವ ಏನೇನು ಇವೆಯೋ, ದೊಡ್ಡ ದೊಡ್ಡ ಭಾರವನ್ನ ಏನೇನು ಕಟ್ಕೊಂಡಿದೀವೋ ಅದನ್ನೆಲ್ಲ ಅಸಂಗ ಶಸ್ತ್ರದಿಂದ ಕತ್ತರಿಸಿ ಹಾಕಬೇಕು. ಆಗ ಆ ಭಾರ ಎಲ್ಲ ಅಲ್ಲೇ ಉಳಿತದೆ. ನಾವು ಹಗುರವಾಗ್ತೀವಿ, ಬಹಳ ಬೇಗ ಮುಂದುವರೆಯೋದಕ್ಕೆ ಅನುಕೂಲವಾಗುತ್ತದೆ. ಅಸಂಗ ಶಸ್ತ್ರದಿಂದ ಕತ್ತರಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ, ಎಲ್ಲ ಇಟ್ಕೊಳ್ಳಿ, ಎಲ್ಲ ಇನ್ನಷ್ಟು ಗಂಟು ಹಾಕ್ಕೊಳ್ಳಿ ಅಂತ ಅವನು ಎಂದಿಗೂ ಹೇಳಲೇ ಇಲ್ಲ. ಕೊನೆಗೂ ಕೂಡ ಯಾರಾದರೂ ಧೀರರಾಗಿ ಸಾಧನೆ ಮಾಡ್ತು ಅಂದ್ರೆ ಅವ್ರಲ್ಲಿ ಆಗತಕ್ಕಂತಹ ಒಂದು ಉತ್ಕ್ರಾಂತಿ ಏನಪ್ಪಾ ಅಂತಂದ್ರೆ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಪರಾವರನಾದಂತಹ ಆದಿ ಅಂತ್ಯರಹಿತನಾದಂತಹ ಪರಮಾತ್ಮನನ್ನು ಕಂಡಾಗ ಅವನ ಹೃದಯ ಗ್ರಂಥಿ ಅಂತ ಹೇಳ್ತಕ್ಕಂಥದ್ದು, ಸಂಸ್ಕಾರ ಗ್ರಂಥಿ ಅಂತ ಹೇಳ್ತಕ್ಕಂಥದ್ದು, ಹಲವಾರು ವಾಸನಾ ಗ್ರಂಥಿ ಅಂತ ಹೇಳ್ತಕ್ಕಂಥದ್ದು ಎಲ್ಲ ಛಿದ್ರವಾಗಿ ಹೋಗಿಬಿಡ್ತದೆ. ಸಂಶಯಗಳೆಲ್ಲ ನಿರ್ನಾಮವಾಗಿ ಹೋಗಿಬಿಡ್ತದೆ. ಖಚಿತವಾದಂತಹ ದೃಢ ನಿಶ್ಚಯ ಅವನಲ್ಲಿ ಬರುತ್ತದೆ. ಯಾರು? ತಾನು ಆತ್ಮ ಅಂತ ಹೇಳ್ತಕ್ಕಂತಹ ಭಾವನೆ ಬರುತ್ತದೆ. ನಾನು ಆತ್ಮ, ಪರಮಾತ್ಮನ ಅತ್ಯಂತ ನಿಕಟ ಸಂಪರ್ಕ ಇರತಕ್ಕಂಥವನು, ನನಗೂ ಅವನಿಗೂ ಅನಾದಿಯಾದಂತಹ ಸಂಬಂಧ, ಎಂದೆಂದಿಗೂ ಬೇರೆ ಪಡೆದೇ ಇರತಕ್ಕಂತಹ ಸಂಬಂಧ ಅಂತನ್ನುವ ಈ ಅಮೂಲ್ಯವಾದಂತಹ ತತ್ವ ಅವನಿಗೆ ಅರ್ಥವಾಗುತ್ತದೆ. ಆಗ ಯಾರ ಹೆಂಡತಿ, ಯಾರ ಮಕ್ಕಳು, ಯಾರು ಅಂತಹ ಒಂದು ಸ್ಥಿತಿಗೆ ಬರ್ತದೆ. ಇದು ತತ್ವ. ವಿಷಯ ಇರೋದು ಇದು. ಮತ್ತೆ ನಾವು ಅದನ್ನು ಕಟ್ಟಿಕೊಂಡು ಈ ಸಾಧುಗಳ ಹತ್ರ ಬಂದ್ರೆ ಮತ್ತೆ ಕಟ್ಕೊಳ್ಳುವಂತಹದ್ದಕ್ಕೆಲ್ಲ ಹೇಳ್ಕೊಡ್ತಾರೆ ಅವರು. ಬಿಡೋದಕ್ಕೆ ಹೇಳ್ಕೊಡ್ತಾರೆ. ಯಾತಕ್ಕೆ? ಅನಿತ್ಯ. ಪ್ರಪಂಚ ಅನಿತ್ಯ. ಇಲ್ಲಿ ಪ್ರಪಂಚ ಅನಿತ್ಯ ಅಂತ ಅನ್ನುವ ಮಾತನ್ನ ನಾವು ಬಳಕೆಯಾಗಿ ನೋಡ್ತಾ ಇದ್ದೇವೆ. ಭಗವಂತ ಸತ್ಯ, ಪ್ರಪಂಚ ಅನಿತ್ಯ ಅಂತ. ಪ್ರಪಂಚ ಅನಿತ್ಯ ಅಂತ ಹೇಳ್ತಕ್ಕಂಥ ಮಾತನ್ನು ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಿ? ಸುಮ್ಮನೆ ಗುಳುಂ ನುಂಗ್ತೀವಿ ನಾವು ಅಷ್ಟೇ ಮಾತನ್ನ. ಆಲೋಚನೆ ಮಾಡ್ತು ಅಂತ ಹೇಳಿದ್ರೆ ಪ್ರಪಂಚ ಸತ್ಯವೇ ಆಗಿದೆಯಲ್ಲ. ಎಷ್ಟು ಸಹಸ್ರ ವರ್ಷಗಳಿಂದ ನಮಗೆ ಅದರ ಲೆಕ್ಕ ಹಿಡಿಯೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ಸಹಸ್ರ ವರ್ಷಗಳಿಂದ ಈ ಪ್ರಪಂಚ ಇತ್ತು ಅಂತ ಹೇಳ್ತಕ್ಕಂಥ ಕಥೆಯನ್ನು ನಾವು ಕೇಳ್ತಾ ಇದ್ದೀವಿ. ಹಾಗಿರುವಾಗ ಪ್ರಪಂಚ ಮಿಥ್ಯ ಅಥವಾ ಪ್ರಪಂಚ ಅನಿತ್ಯ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಪ್ರಪಂಚ ಸತ್ಯವೇ. ನಾವು ಹೋದ್ರೂ ಪ್ರಪಂಚ ಮಾತ್ರ ಇದ್ದೇ ಇರ್ತದಲ್ಲ. ಆದ್ರಿಂದ ಈ ಪ್ರಪಂಚ ಮಿಥ್ಯಾ ಅಂತ ಹೇಳ್ತಕ್ಕಂಥದ್ದು, ಆ ಮಾತನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನಾವು ಅನಿತ್ಯ ಅಂತ. ನಮ್ಮ ಶರೀರ ಇದೆಯಲ್ಲ, ಇದೇ ಒಂದು ಪ್ರಪಂಚ.
ಪಂಚ. ಪಂಚ ಅಂತಂದ್ರೆ 5. 5 ಮಹಾಭೂತಗಳಿಂದ ಕೂಡಿದಂತಹದ್ದು ಈ ಶರೀರ. ನೀರು, ಮಣ್ಣು, ಗಾಳಿ, ಅಗ್ನಿ, ಆಕಾಶ. ಈ ಪಂಚ ಮಹಾಭೂತಗಳಿಂದ ನಿರ್ಮಾಣಗೊಂಡದ್ದು ಈ ಶರೀರ. ಇದು ಕೊನೆಗೆ ಅದೇ ಮಹಾಭೂತಗಳಲ್ಲಿ ವಿಸರ್ಜನೆ ಆಗಿಬಿಡುತ್ತದೆ. ಬೆಂಕಿಲಿ ಹಾಕಿದರೂ ಕೂಡ ಅದೇ ಮಹಾಭೂತಗಳಿಗೆ ಹೋಗಿ ಸೇರುತ್ತದೆ, ಸುಟ್ಟರೂ ಕೂಡ ಅದೇ ಮಹಾಭೂತಗಳಿಗೆ ಹೋಗಿ ಸೇರಿಕೊಳ್ಳುತ್ತದೆ. ಎಲ್ಲಿಂದ ಬಂತೋ ಅಲ್ಲಿಗೆ ಹೋಗ್ತದದು. ಆದ್ರಿಂದ ಅದು ಸತ್ಯ. ಈ ನಮ್ಮ ಜೀವನ ಅನಿತ್ಯ ಅಷ್ಟೇನೆ ಅಂತ ತಿಳ್ಕೊಂಡ್ರೆ, ಹಾಗಾದ್ರೆ ಪ್ರಪಂಚ ಮಿಥ್ಯ ಪ್ರಪಂಚ ಮಿಥ್ಯ ಅಂತ ಹೇಳ್ತಕ್ಕಂಥ ಮಾತನ್ನ ಅಂದಿನಿಂದ ಹೇಳ್ಕೊಂಡು ಬಂದಿದ್ದಾರೆ. ಅವರಿಗೇನು ಅಜ್ಞಾನವೇ ಅಂತ ಕೇಳಿದ್ರೆ, ಒಂದಲ್ಲ ಒಂದು ದಿನ ಮಹಾಪ್ರಳಯ ಅಂತ ಹೇಳ್ತಕ್ಕಂಥದ್ದು ಒಂದು ಬರುತ್ತದೆ. 4 ಯುಗಗಳಾದ ಮೇಲೆ, ಅದು ಕೂಡ 4 ಯುಗಗಳು ಎಷ್ಟು ಯುಗಗಳಾಗಬೇಕು ಅಂತಂದ್ಬಿಟ್ಟಿದೆ, ಲೆಕ್ಕ ಇದೆ ಅವರು. ಆ ಲೆಕ್ಕ ಮುಗಿದ ಮೇಲೆ ಈ ಎಲ್ಲವೂ ಕೂಡ ಮಹಾಪ್ರಳಯದಲ್ಲಿ ಲೀನವಾಗಿ ಹಿರಣ್ಯ ಗರ್ಭನಲ್ಲಿ ಅದು ಐಕ್ಯವಾಗುತ್ತದೆ. ಆ ರೀತಿಯಲ್ಲಿ ಸ್ವರ್ಗಲೋಕವನ್ನು ಹಿಡಿದು ಯಾವ್ಯಾವ ಸೂಕ್ಷ್ಮ ಲೋಕಗಳೆಲ್ಲ ಇವೆಯೋ ಆ ಎಲ್ಲ ಲೋಕಗಳು ಕೂಡ ಆ ಹಿರಣ್ಯ ಗರ್ಭನಲ್ಲಿ ಹೋಗಿ ಐಕ್ಯವಾಗಿ ಬಿಡುತ್ತವೆ. ಬಹಳ ಕಾಲ ಹಾಗೆಯೇ ಇರ್ತದೆ. ಆಮೇಲೆ ಪರಮಾತ್ಮ ಮತ್ತೊಮ್ಮೆ ಇಷ್ಟಪಡ್ತಾನೆ ಸೃಷ್ಟಿ ಮಾಡಬೇಕು ಅಂತ. ಈ ರೀತಿಯಲ್ಲಿ ಅವನ ಸೃಷ್ಟಿ ಕಾರ್ಯ ಮತ್ತೆ ನಡೀತದೆ. ಆ ಸೃಷ್ಟಿಗೆ ಆದಿ ಮಧ್ಯ ಅಂತ್ಯ ಅಂತ ಒಂದು ಇದೆ. ಆದ್ರಿಂದ ಅದು ಮಿಥ್ಯ. ಈಗ ತತ್ಕಾಲಕ್ಕೆ ನಮಗೆ ಇದು ಮಿಥ್ಯ ಅಂತ ಕಾಣಿಸ್ತಾ ಇದ್ರೂ ಕೂಡ ಜಗತ್ತು ಅದು ಮಿಥ್ಯವಾಗಲಿ ಸತ್ಯವಾಗಲಿ ಅದರ ಪಾಡಿಗೆ, ನಮ್ಮ ಪಾಡಿಗೆ ನಾವು ಸತ್ಯ ಅಲ್ಲ. ಶಾರೀರಿಕ ದೃಷ್ಟಿಯಿಂದ ನಾವು ಸತ್ಯ ಅಲ್ಲ, ಶಾಶ್ವತವಾಗಿ ನಾವು ಇಲ್ಲಿರ್ತಕ್ಕಂಥವ್ರಲ್ಲ. ಈ ಮಾತನ್ನ ನಮ್ಮ ಬುದ್ಧಿಗೆ ಮತ್ತೆ ಮತ್ತೆ ಹೇಳಿಕೊಡ್ಬೇಕು, ಅದನ್ನ ದೃಢಪಡಿಸ್ಬೇಕು. ಆಗ ಮಾತ್ರವೇ ಶರೀರವನ್ನು ಬಿಟ್ಟು ಮಹಾಪ್ರಯಾಣ ಮಾಡುವಾಗ ನಗ್ತಾ ನಗ್ತಾ ನಾವು ಪ್ರಯಾಣ ಮಾಡ್ತೇವೆ. ಈ ಶರೀರವನ್ನ ನಾನು ಬಿಡೋದಕ್ಕೆ ಸಿದ್ಧವಾಗಿದ್ದೇನೆ, ಹೋಗ್ಲಿ ಇದು. ಯಾರು ನಗ್ತಾ ನಗ್ತಾ ಈ ಶರೀರವನ್ನು ಬಿಟ್ಟು ಹೋಗ್ತಾರೋ ಅವರು ಮಾತ್ರವೇ ವೇದಾಂತವನ್ನು ಕೇಳಿದ್ದು ಸಾರ್ಥಕವಾಯಿತು, ಪುರಾಣವನ್ನು ಕೇಳಿದ್ದು ಸಾರ್ಥಕವಾಯಿತು, ಶ್ರೀರಾಮಕೃಷ್ಣ ವಚನ ವೇದವನ್ನು ಕೇಳಿದ್ದು ಕೂಡ ಸಾರ್ಥಕವಾಯಿತು ಅಂತ ಅರ್ಥ. ನಗ್ತಾ ನಗ್ತಾ ಸಾಯ್ತಕ್ಕಂತಹದ್ದೇ ಜೀವನದ ಇನ್ನೊಂದು ಉದ್ದೇಶವಾಗಿ ನಾವು ಮಾಡಿಕೊಳ್ಬೇಕು. ಪರಮಾತ್ಮನಲ್ಲಿ ಭರವಸೆ, ನಮ್ಮ ಶರೀರದ ಶಾಶ್ವತತೆಯಲ್ಲಿ ಕೂಡ ನಂಬಿಕೆ ಇರಬಾರ್ದು. ಈ ಅಶಾಶ್ವತತೆಯಲ್ಲಿ ನಮ್ಮ ನಂಬಿಕೆ ಇರಬೇಕು. ಇದು ಎಂದಿದ್ರೂ ಬಿದ್ದು ಹೋಗ್ತಕ್ಕಂಥದ್ದು ಅಂತ. ಇದನ್ನ ಸಾಧು ಸಹವಾಸದಿಂದ ಮತ್ತೆ ಮತ್ತೆ ದೃಢಪಡಿಸಿಕೊಳ್ಳಬೇಕು. ಕೆಲವರು ಬೇಗ ಶರೀರವನ್ನು ಬಿಟ್ಟು ಹೋಗಬಹುದು, ಕೆಲವರು ಇನ್ನೆಷ್ಟೆಷ್ಟು ಜನರಿಗೆ ಎಷ್ಟೆಷ್ಟು ಕರ್ಮ ಸವಿಸಬೇಕಾಗಿದೆಯೋ ಅಷ್ಟನ್ನು ಸವಿಸಿ ಆಮೇಲೆ ಹೊರಟೋಗಬಹುದು. 103 ವರ್ಷದವರು, 105 ವರ್ಷದವರು, 110 ವರ್ಷದವರು ಇವತ್ತಿಗೂ ಇದ್ದಾರೆ. ಯಾರ್ಯಾರ್ದೋ ಕರ್ಮಗಳನ್ನೆಲ್ಲ ಸವಿಸೋದಕ್ಕೆ ಮತ್ತು ಅವರ ಕರ್ಮವನ್ನು ಸವಿಸ್ಕೊಳ್ಳೋದಕ್ಕೆ ಅವರಿಗೊಂದು ಅವಕಾಶವನ್ನು ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ, ಇರ್ತಾರವರು. ಆದರೆ ಕೊನೆಗೊಂದು ದಿನ ಎಲ್ಲ ಶರೀರವನ್ನು ಬಿಟ್ಟು ಹೋಗಬೇಕಾಗ್ತದೆ. ಈ ಒಂದು ತತ್ವವನ್ನು ನಾವು ಮರೆತರೆ ನಾವು ಸುಖವಾಗಿರೋದು ಹೇಗೆ? ಗೋಗರಿಯದೆ ಇರೋದು ಹೇಗೆ? ನಮ್ಮ ಜೀವನ ಗೋಳಾಗಬಾರದು. ಸಾವು ಅಂತ ಹೇಳ್ತಕ್ಕಂಥದ್ದು ನಿಕಟ ಸತ್ಯ, ಶಾಶ್ವತ ಸತ್ಯ, ಅದೊಂದೇ ಸತ್ಯ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮೆಡಿಟೇಟ್ ಅಪಾನ್ ಡೆತ್, ಸಾವಿನ ಮೇಲೆ ಧ್ಯಾನ ಮಾಡು ಅಂತ. ಮತ್ತೆ ಮತ್ತೆ ಸಾವಿನ ಮೇಲೆ ಧ್ಯಾನ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಸಾವು ಬಂದಾಗ ಹೆದರಿಕೆ ಆಗೋದಿಲ್ಲ ನಮಗೆ. ಸಾವು ಅಂತ ಹೇಳಿದ್ರೆ ಒಂದೊಂದು ದೊಡ್ಡ ನಿದ್ರೆ ಅಷ್ಟೇನೆ. ನಮ್ದು ಗಾಢ ನಿದ್ರೆ, ಪ್ರತಿದಿನ ಮಾಡ್ತಕ್ಕಂಥ ನಿದ್ರೆಗೆ ಹೆಸರು ಗಾಢ ನಿದ್ರೆ ಅಂತ. ಈ ಸಾವಿಗೆ ಹೆಸರು ದೀರ್ಘ ನಿದ್ರೆ ಅಂತ ಹೆಸರು ಅಷ್ಟೇನೆ, ಇನ್ನೇನು ವ್ಯತ್ಯಾಸ ಇಲ್ಲ. ಈ ನಿದ್ರೆಯಿಂದ, ಈ ಗಾಢ ನಿದ್ರೆಯಿಂದ ಕೂಡ ಬೆಳಿಗ್ಗೆ ಎದ್ದು ಮತ್ತೆ ನಾವು ಹೇಗೆ ನಮ್ಮ ಹಿಂದಿನ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗ್ತೇವೋ ಅದೇ ರೀತಿಯಲ್ಲಿ ಜನ್ಮವನ್ನು ತೆಗೆದುಕೊಂಡು ಮತ್ತೊಮ್ಮೆ ಬಂದಾಗ ಅವನು ಹಿಂದಿನ ಕರ್ಮಗಳನ್ನೇ ಮುಂದುವರಿಸ್ಕೊಂಡು ಹೋಗ್ತಾನೆ. ಆದ್ರಿಂದ ಅವನವನ ಅಪ್ಪ ಅಮ್ಮ ಅವನವನೇ, ಅವನವನ ಅಪ್ಪ ಅಮ್ಮ ಅವನವನೇ ಅಥವಾ ಅವಳವಳೆ. ತನ್ನ ಹಿಂದಿನ ಜನ್ಮದ ವ್ಯಕ್ತಿತ್ವ, ಅವನು 100 ವರ್ಷದ ಮುದುಕನಾಗಿ ಸತ್ತು ಆಮೇಲೆ ಒಂದೇ ವರ್ಷದಲ್ಲಿ ಇನ್ನೊಂದು ಮನೆಯಲ್ಲಿ ಹುಟ್ಟಬಹುದು,
ಅಥವಾ ಅವನ ಕರ್ಮಕ್ಕನುಸಾರವಾಗಿ ಎಷ್ಟೋ ವರ್ಷಗಳ ಮೇಲೆ ಇನ್ನೊಂದು ಕಡೆ ಎಲ್ಲಿ ಹುಟ್ಟಬೇಕು ಅಲ್ಲಿ ಹುಟ್ಟಬಹುದು. ಅವನ ಕರ್ಮ ಅಂತ ಹೇಳ್ತಕ್ಕಂಥದ್ದು ಕರ್ಕೊಂಡು ಹೋಗ್ತದೆ. ಮೂಗಿಗೆ ದಾಣ ಹಾಕಿ ಕರ್ಕೊಂಡು ಹೋಗ್ತದೆ. ಎಲ್ಲಿ ನೀನು ಬರ್ಬೇಕು, ಇನ್ನು ಎಲ್ಲಿ ಹುಟ್ಟಬೇಕು, ನೀನು ಪುನರಾವರ್ತಾರ ಎಲ್ಲಿ ಆಗಬೇಕು ಅಂತ ಹೇಳ್ತಕ್ಕಂಥ ನಿರ್ಧಾರ ಮಾಡ್ತದೆ. ಕರ್ಮ ಅಂತ ಹೇಳ್ತಕ್ಕಂಥದ್ದು ನಿರ್ಧಾರ ಮಾಡ್ತದೆ. ಈ ರೀತಿಯಲ್ಲಿ ಅವನು ಮುಂದಿನ ಕರ್ಮವನ್ನು ಮುಂದುವರ್ಸ್ಕೊಂಡು ಹೋಗ್ತಾನವನು. ಬೆಳಿಗ್ಗೆ ಎದ್ರೆ ಹೇಗೆ ಹಿಂದಿನ ದಿನದ ಕಾರ್ಯಕಲಾಪಗಳನ್ನು ಮನುಷ್ಯ ಮುಂದುವರಿಸಿಕೊಂಡು ಹೋಗ್ತಾನೋ ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮಾನವನು ಕೂಡ ತನ್ನ ಮುಂದಿನ ಜನ್ಮದಲ್ಲಿ ಹಿಂದಿನ ಜನ್ಮದ ಕಾರ್ಯವನ್ನೇ ಮುಂದುವರಿಸಿಕೊಂಡು ಹೋಗ್ತಾನೆ. ಹೇಗೆ ನಿನ್ನೆಯ ದಿನದ ಕಾರ್ಯಕಲಾಪಗಳನ್ನು ಈ ಗಾಢ ನಿದ್ರೆಯಲ್ಲಿ ಮರೆಯದಂತೆ ಮಾಡಿದಂತಹ ಶಕ್ತಿ ಯಾವುದು? ಆತ್ಮಶಕ್ತಿ. ಆತ್ಮ ಸರ್ವಜ್ಞ. ಅದು ನಮ್ಮ ಎಲ್ಲ ಈ ಜೀವದ ಕರ್ಮಗಳನ್ನೆಲ್ಲ ನೆನಪಿಟ್ಕೊಂಡು ಎಷ್ಟರ ಮಟ್ಟಿಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅನ್ನುವ ನೆನಪನ್ನು ಮರುದಿನ ಬೆಳಿಗ್ಗೆ ಕೊಡ್ತದೆ. ಹಾಗೇನೇನೆ ಜೀವರ ಪುನರ್ಜನ್ಮದಲ್ಲಿ ಅವರು ಯಾವ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಕೂಡ ಅದೇ ಪರಮಾತ್ಮನೇ, ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನೇ ಮತ್ತೆ ಸ್ಫುರಿಸ್ತಾನೆ. ಸ್ಫುರಣ ಇಲ್ಲದೆ ಹೋದ್ರೆ 18, 19, 20 ವರ್ಷದ ಯುವಕ ಒಬ್ಬ ಅಲ್ಲಿವರೆಗೆ ನನ್ನಮ್ಮ, ನಮ್ಮಪ್ಪ, ನಮ್ಮ ಅಣ್ಣ, ಹಂಗೆ ತಂಗಿ ಅಂತ ಅಂದ್ಕೊಂಡು ನನ್ನ ಮಾಸ್ತಿ ಅಂತೆಲ್ಲ ಹೇಳ್ಕೊಂಡಿದ್ದವನು ಇದ್ದಕ್ಕಿದ್ದಂತೆ ಬಂದು ಅವನ ಗ್ರ್ಯಾಜುಯೇಷನ್ ಎಲ್ಲ ಮುಗಿದ ಮೇಲೆ BA ಅಥವಾ MA ಅಥವಾ ಇನ್ನೇನೋ ಆದಮೇಲೆ ನೇರವಾಗಿ ರಾಮಕೃಷ್ಣಾಶ್ರಮಕ್ಕೆ ಬಂದು ಅವನು ಸೇರ್ಕೊಳ್ತಾನಲ್ಲ, ಇದಕ್ಕೆ ಅರ್ಥ ಏನು? ಜೀವ ಅದೇನೇನನ್ನು ಬಯಸಿರುತ್ತದೋ ಅದರ ಬಯಕೆಯನ್ನು ಈಡೇರಿಸಿಕೊಡ್ತಕ್ಕಂಥ ಪರಮಾತ್ಮ ಹಿಂದಲೇ ಇಲ್ಲಿ ಇರ್ತಾನೆ. ಅವನು ನೆನಪಿಸಿಕೊಟ್ಟು, ನೋಡು ಈಗ ಕಾಲ ಬಂದಿದೆ, ರಾಮಕೃಷ್ಣಾಶ್ರಮಕ್ಕೆ ಬಾ. ಅವನು ಅಲ್ಲಿಂದ ಪ್ರೇರಣೆ ಕೊಡುವವರೆಗೆ ಬರೋದಕ್ಕಾಗೋದಿಲ್ಲ ಅಂತನ್ನೋದಕ್ಕೆ ಏನು ಸಾಕ್ಷಿ ಅಂತಂದ್ರೆ, ಇನ್ನು ಕೆಲವರು ಹೊರಗಡೆ ಯಾವುದೋ ತಾಪತ್ರಯಗಳಿಗೆ ಗುರಿಯಾಗಿ ಈ ರಾಮಕೃಷ್ಣಾಶ್ರಮದ ಸನ್ಯಾಸಿಗಳು ಇಷ್ಟೊಂದು ಆರಾಮವಾಗಿರ್ತಕ್ಕಂಥದ್ದನ್ನು ನೋಡಿ, ಓಹೋ ಇದೇ ಒಳ್ಳೇದು, ಕಾಲಕ್ಕೆ ಊಟ ಸಿಗ್ತದೆ, ಉಳ್ಕೊಳ್ಳೋಕೆ ರೂಮ್ ಸಿಗ್ತದೆ, ಸೊಳ್ಳೆ ಪರ್ದೆ ಕೂಡ ಇರ್ತದೆ, ಹಾಸಿಗೆ ಕೂಡ ಇರ್ತದೆ, ಆದ್ರಿಂದ ಈ ನಮ್ಮ ಈ ಸಂಸಾರದ ರಗಳೆಯಿಂದ ಪಾರು ಮಾಡಿಕೊಳ್ಳೋದಕ್ಕೆ ಇದು ಒಂದೇ ಮಾರ್ಗ ಅಂತ ಬಂದು ಸೇರ್ಕೊಳ್ತಾರೆ. 1 ವರ್ಷ, 2 ವರ್ಷ, 3 ವರ್ಷ, 7-8 ವರ್ಷ ಕೂಡ ಇರುವವರು ಇರ್ತಾರೆ. ಅವರವರಿಗೆ ಅವರವರು ಎಷ್ಟೆಷ್ಟು ಪುಣ್ಯ ಮಾಡಿರ್ತಾರೋ, ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ಇರೋದಕ್ಕೆ ಎಷ್ಟೊಂದು ಪುಣ್ಯ ಮಾಡಿರ್ತಾರೋ ಅಲ್ಲಿವರೆಗೆ ಇರ್ತಾರೆ. ಆ ಪುಣ್ಯ ವಿಶೇಷ ಮುಗಿದ ಕೂಡಲೇ ಅವನಿಗೆ ಆ ಹಳೆಯ ಸಂಸ್ಕಾರ, ಅವನೇನು ವೈರಾಗ್ಯ ಬಂದದ್ದಲ್ಲ, ಅವನು ಯಾವುದನ್ನೋ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಬಂದದ್ದು. ಆದರೆ ಇಲ್ಲಿ ಬಂದಾಗ ಅವನ ಮನಸ್ಸು ತಿಳಿಯಾಗ್ತದೆ. ತಿಳಿಯಾದ ಮನಸ್ಸಿನಲ್ಲಿ ಅವನಿಗೊಂದು ವಿಷಯ ತಿಳಿಯುತ್ತದೆ, ಏನು ಅಂತಂದ್ರೆ ಇನ್ನು ಪುನಃ ಅಲ್ಲಿ ಹೋಗಿ ಸುಖವಾಗಿರಬಹುದು ಅಂತ. ಇಲ್ಲಿಂದ ಅವನು ಆಲೋಚನೆ ಮಾಡ್ತಾನೆ, ಪ್ರಪಂಚದಲ್ಲಿ ಹೇಗಿರಬಹುದು, ಎಲ್ಲರೂ ಚೆನ್ನಾಗಿದ್ದಾರೆ, ಮದುವೆ ಮಾಡ್ಕೊಂಡು ಕೈ ಹಿಡ್ಕೊಂಡು ಹೇಗೆ ಓಡಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ, ನಾನೇ ಹಾಕಿರಬಾರ್ದು, ಅಯ್ಯೋ ಬೆಪ್ಪತಕಡಿ ತರ ನಾನು ಬಂದು ಸೇರ್ಕೊಂಡ್ಬಿಟ್ಟೆ, ಆಗ್ಲಿ ಇನ್ನಾದ್ರೂ ಮಿಂಚಿ ಹೋಗ್ಲಿಲ್ಲ ಅಂತಂದ್ಬಿಟ್ಟೆ. ಅದಕ್ಕೆ ನಮ್ಮ ಸ್ವಾಮಿ ಯತೀಶ್ವರಾನಂದಜಿ ಅಂತವರು ಅವರು ಹೇಳ್ತಾ ಇದ್ರು, ಆಶ್ರಮಕ್ಕೆ ಬರುವವರಿಗೆ ನಮ್ಮ ಬಾಗಿಲು ಹೇಗೆ ತೆರೆದಿರ್ತದೋ ಹೋಗುವವರಿಗೂ ಕೂಡ ಹಾಗೆ ತೆರೆದಿರ್ತದೆ ಅಂತ. ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಅದನ್ನು ತೆರೆದು ಇಡದೇ ಇದ್ರೂ ಕೂಡ ಹೊರಟೋಗ್ತಾ ಇರ್ಬೇಕಾದ್ರೆ, ಕಾಂಪೌಂಡ್ ಹಾರಿ ಹೊರಟೋಗ್ಬಿಡ್ತಾರೆ. ಈ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದೇ ಆಗಲಿ ಅಥವಾ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟ ವಿಚಾರಗಳೇ ಆಗಲಿ, ಆ ಪೂರ್ವ ಸಂಸ್ಕಾರದ ಒಂದು ಸ್ಫುರಣೆ ಅದರ ಮೂಲಕ ನಡೀತದೆ. ಹೀಗೆ ಅದನ್ನು ಸಂದರ್ಭೋಚಿತವಾಗಿ ಅದನ್ನು ಹೇಳಿದೆ ನಾನು. ಮುಖ್ಯವಾಗಿ ಈ ಜೀವ ತನ್ನ ಒಂದು ಪರಿಪೂರ್ಣತೆಯನ್ನು ಕಂಡುಕೊಳ್ಳುವವರೆಗೆ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಕೊನೆಗೆ ಸಾಧನೆಯನ್ನು ಮಾಡಿ 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 ಸಿದ್ಧಿಯನ್ನು ಹೊಂದಿ ಆಗ ಹೋಗುವುದು ಬರುವುದು ಅಂತನ್ನುವುದೇ ಇಲ್ಲ, ಎಂದೆಂದಿಗೂ ಇರುವುದೇ ನಮ್ಮ ಸ್ವಭಾವ ಅಂತನ್ನುವ ಅನುಭವ, ಘನವಾದ ಅನುಭವ ಮಾಡಿಕೊಂಡು ಪರಮ ಶಾಂತಿಯನ್ನು ಹೊಂದುತ್ತದೆ. ಅಲ್ಲಿಯವರೆಗೆ ಅದು ನಡೀತದೆ. ಈಗ ಶ್ರೀರಾಮಕೃಷ್ಣ ಇಲ್ಲಿ ಇನ್ನೊಂದು ಸ್ವಾರಸ್ಯಕರವಾದ ಮಾತನ್ನು ಹೇಳ್ತಾ ಇದ್ದಾರೆ. ಅಸತ್ ಮಾರ್ಗಕ್ಕೆ ಮನಸ್ಸು ಕಾಲು ಹಾಕಿತು ಎಂದೊಡನೆಯೇ ವಿಚಾರದಲ್ಲಿ ತೊಡಗಬೇಕಾಗುತ್ತದೆ. ಅಸತ್ ಮಾರ್ಗ ಅಂದ್ರೆ ಪ್ರಾಪಂಚಿಕತೆ. ಪ್ರಪಂಚದಲ್ಲೇ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಭದ್ರವಾಗಿಸಿಕೊಂಡು ಸುಖವಾಗಿರ್ತೇನೆ ಅಂತ ಹೇಳ್ತಕ್ಕಂಥ
ಅಥವಾ ಇನ್ಯಾವ್ದ್ಯಾವುದೋ ರೀತಿಯಲ್ಲೆಲ್ಲ ಸಂಪಾದನೆ ಮಾಡಿಬಿಟ್ಟಿದ್ದೆ, ಇರ್ತೇನೆ, ಹಾಗೆ ಭೋಗಿಸ್ತೇನೆ, ಹೀಗೆ ಭೋಗಿಸ್ತೇನೆ ಅಂತ ಇರತಕ್ಕಂಥ ಕಲ್ಪನೆಗಳೆಲ್ಲ ಬಂದಾಗ ಅದು ಅಸತ್ ಕಲ್ಪನೆ, ಅಸದ್ ವಿಚಾರಗಳ ಕುರಿತಾದಂಥ ಆಸಕ್ತಿಯ ಬೆಳವಣಿಗೆ ಅದೆಲ್ಲ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಆನೆ ಬೇರೆಯವರ ತೋಟದಲ್ಲಿರುವ ಬಾಳೆ ಗಿಡಗಳಿಗೆ ಕಡೆಗೆ ನೋಡಿ ಸೊಂಡಿಲು ನೀಡಿತು ಎಂದರೆ ಅದಕ್ಕೆ ಮಾವಟಿಗನ ಅಂಕುಶದೇಟು ಬೀಳುತ್ತದೆ. ಹೇಗೋ ಹಾಗೆ ನೀವು ಅಂಕುಶವನ್ನು ಹಾಕಬೇಕು. ಅಂಕುಶ ಯಾವುದಲ್ಲಿ? ವಿಚಾರ. ಅದು ನಿತ್ಯ ಅಲ್ಲ. ಓ ಮನಸ್ಸೇ, ಹೋಗಬೇಡ ಅಲ್ಲಿಗೆ ಅಂತ. ಆನೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ, ತುಂಬ ಸ್ವಾರಸ್ಯವಾಗಿದೆ. ಆನೆಯ ಸೊಂಡಿಲು ಒಮ್ಮೆ ಭಾವಿಸಿ ನೋಡಬೇಕು. ಯಾರ್ಯಾರು ಆನೆಯನ್ನೇ ನೋಡಿಲ್ವೋ ಅವ್ರು ಹೋಗಿ ಒಮ್ಮೆ ನೋಡ್ಕೊಂಡು ಬರಬೇಕು. ಅದು ಅವ್ರಿಗೆ ಅದಕ್ಕೇನಾದ್ರೂ ಒಂದು ಬಾಳೆಹಣ್ಣು ಕೊಡೋಕೆ ಹೊರಟ್ರೆ ಹೇಗೆ ತನ್ನ ಮೂಗನ್ನು ಅಷ್ಟು ಉದ್ದಕ್ಕೆ ತರ್ತದೆ, ಅದು ತುಂಬಾ ಸ್ವಾರಸ್ಯವಾಗಿದೆ. ಆನೆಯ ಶರೀರ ಅಲ್ಲೇ ಇರ್ತದೆ, ಆ ಸೊಂಡಿಲು ಮಾತ್ರ ಅಷ್ಟುದ್ದಕ್ಕೆ ಬಂದ್ಬಿಡ್ತದೆ. ಆದರೆ ಆ ಆನೆಯ ಸೊಂಡಿಲು ಕೇವಲ 6 ಅಡಿ. ನಮ್ಮ ಮನಸ್ಸಿನ ಸೊಂಡಿಲು 6 ಲಕ್ಷ ಮೈಲಿ ಉದ್ದ. ಲಂಡನ್ನಿಗೆ ಹೋಗಿ ಅಲ್ಲಿ ಯಾರನ್ನೋ ಹೀಗೆ ತಬ್ಕೊಂಡು ಬಿಡ್ತದೆ ಅದು. ಅಮೆರಿಕಕ್ಕೆ ಹೋಗಿ ಅಲ್ಲಿ ಯಾರನ್ನೋ ಹೀಗೆ ಬಾಚಿಕೊಂಡು ಬಿಡ್ತದೆ ಅದು. ಇನ್ನು ಯಾರದೋ ಮನೆಯಲ್ಲಿ ಏನೋ ಒಂದು ಸುಂದರವಾದ ಒಡವೆ ವಸ್ತು ಇದ್ರೆ ಅದನ್ನು ಹೀಗೆ ಬಾಚಿಕೊಂಡು ಬಿಡ್ತದೆ ಅದು. ಮನಸ್ಸು ಹೋಗದೇ ಇರತಕ್ಕಂತಹ ಜಾಗ ಎಲ್ಲಿದೆ, ಯಾವುದಿದೆ? ಆಲೋಚನೆ ಮಾಡಿ. ಈ ಉದಾಹರಣೆಯ ಮೂಲಕ ಎಷ್ಟು ಆಲೋಚನೆ ಮಾಡಿದರೂ ಕೂಡ ಅದು ಬೆಳೀತದೆ ನಮಗೆ. ಆ ಒಂದು ಜ್ಞಾನ, ಅದಕ್ಕೆ ಸಂಬಂಧಪಟ್ಟಂತಹ ಜ್ಞಾನ ಇನ್ನಷ್ಟು ವಿಶಾಲವಾಗಿ ಸಿಗ್ತದೆ. ಇಂಥ ಮನಸ್ಸನ್ನು ನಾವು ನಿಗ್ರಹಿಸಿ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಆಲೋಚನೆ ಮಾಡಿ. ಆ ಮನಸ್ಸಿನ ಸೊಂಡಿಲೋ ದಶಮುಖನ ಹಾಗೆ, ರಾವಣನಿಗೆ 10 ತಲೆ ಅಂತ ಹೇಳಲಾಗಿದೆ. ಇಲ್ಲಿ 10,000 ಸೊಂಡಿಲುಗಳು ಈ ಮನಸ್ಸಿಗೆ. ಎಷ್ಟು ಮಾರ್ಗವಾಗಿ ಅದು ಹರಡಿಕೊಂಡು ಹೋಗಿ ಬಾಚ್ಕೊಂಡು ಬರಬಲ್ಲದು, ಎಲ್ಲ ಕಡೆಗೂ ಹೋಗ್ತದೆ. ಅದು ಬೇಕು, ಇದು ಬೇಕು ಅಂತ. ಆದ್ರಿಂದ ನಮಗೆ ಒಂದೊಂದೇ ಅಂಕುಶ ಸಾಕಾಗೋದಿಲ್ಲ. ಬಗೆ ಬಗೆಯ ಅಂಕುಶವನ್ನು ಇಟ್ಕೊಂಡು ಮತ್ತೆ ಅಲ್ಲೊಂದು ಇಲ್ಲೊಂದು ಪ್ರಹಾರವನ್ನ ಹಾಕುತ್ತಲೇ ಇರಬೇಕಾಗ್ತದೆ. ಇದೆಲ್ಲ ಒಳ್ಳೊಳ್ಳೆಯ ಸಾಧಕರು ಅಂತನವರು ಪ್ರಾರಂಭದೊತ್ತಿಗೆ ಮಾಡಿದವರು. ಪುರಂದರದಾಸರು ಕೂಡ ತಮ್ಮನ್ನು ತಾವು ಹೇಗೆ ಶಿಕ್ಷಣ ಕೊಟ್ಕೊಂಡು ಸತಾಯಿಸಿದ್ದಾರೆ ತಮ್ಮ ಶರೀರ ಮನಸ್ಸನ್ನ. ಕಬೀರ್ದಾಸ್, ತುಳಸಿದಾಸ್, ಸೂರದಾಸ್ ಇವರ ಹಾಡುಗಳನ್ನೆಲ್ಲ ನಾವು ನೋಡಿದಾಗ ಅವರು ಸಾಧನಾ ಕಾಲದಲ್ಲಿ ಮೀರಾಬಾಯಿ ಕೂಡ ಪಟ್ಟಂತಹ ಪರಿಪಾಟನ್ನ ನಾವು ನೋಡ್ತೇವೆ. ಅವರ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಹೇಳಿದ ಮಾತನ್ನು ಕೇಳದೇನೇನು ಏನೇನು ತೊಂದರೆ ಕೊಡ್ತು, ಅದನ್ನ ಶಿಕ್ಷಣ ಕೊಡೋದಕ್ಕೋಸ್ಕರ ಯಾವ್ಯಾವ ಬಗೆಯ ಆಘಾತವನ್ನು ಕೊಟ್ಟರು. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಆ ವಿಚಾರದ ಅಂಕುಶವನ್ನ ಹಾಕ್ಬೇಕು. ಓ ಮನಸ್ಸೇ, ದಾರಿ ತಪ್ಪಿ ಹೋಗ್ತಾ ಇದ್ದೀನಿ, ನಿನಗೆ ಎಲ್ಲಂದ್ರಲ್ಲಿ ಹೋಗು ಸಾಧ್ಯ ಆಗ್ತಾ ಇದೆ ಅಂತ ಹೇಳಿ ಎಲ್ಲಂದ್ರಲ್ಲಿ ಹೋಗ್ತಾ ಇದ್ದೀನಿ, ಸರಿಯಲ್ಲ. ಅದು ಹೋಗಬೇಕಾದ ದಾರಿಯಲ್ಲಿ ಮಾತ್ರ ಹೋಗ್ಬೇಕು. ದಾರಿಯಲ್ಲಿ ಹೋಗ್ಬೇಕೇ ವಿನಃ ಮೋರಿಯಲ್ಲಿ ಹೋಗಬಾರ್ದು ಅಂತ ಅದಕ್ಕೆ ಹೇಳ್ಕೊಡ್ಬೇಕು ಅಂತನ್ನುವ ಒಂದು ಸ್ವಾರಸ್ಯಕರವಾದ ಉದಾಹರಣೆಯಲ್ಲಿ ಹೇಳಿದ್ದಾರೆ. ಆಗ ಇನ್ನೊಬ್ಬ ಭಕ್ತ ಹೇಳ್ತಾನೆ, ಮಹಾಶಯರೇ, ಪಾಪ ಬುದ್ಧಿ ಏಕೆ ಬರುತ್ತದೆ? ಪಾಪ ಮತ್ತು ಪುಣ್ಯಗಳಿಗೆ ಅನುಸಾರವಾಗಿಯೇ ನಮ್ಮೆಲ್ಲರ ವ್ಯಕ್ತಿತ್ವ ನಿರ್ಮಾಣಗೊಂಡಿದೆ. ನಾವು ಪಡ್ತಕ್ಕಂತಹ ಸುಖಕ್ಕೆಲ್ಲ ಪುಣ್ಯ ಕಾರಣ, ನಾವು ಪಡ್ತಕ್ಕಂತಹ ಕಷ್ಟಗಳಿಗೆಲ್ಲ ಪಾಪ ಕಾರಣ, ನಮ್ಮ ಶರೀರದ ಕುರೂಪಗಳಿಗೆಲ್ಲ ನಮ್ಮ ಪಾಪ ಕಾರಣ, ನಮ್ಮ ಶರೀರದ ಸುರೂಪಗಳಿಗೆಲ್ಲ ಪುಣ್ಯ ಕಾರಣ. ಬುದ್ಧ ಭಗವಂತ ಹೇಳ್ತಾನೆ, ಯಾರು ಸುಂದರವಾದ ಶ್ರೇಷ್ಠವಾದ ಒಳ್ಳೊಳ್ಳೆಯ ಬಟ್ಟೆಯನ್ನು ದಾನ ಮಾಡಿರ್ತಾರೋ ಅವರಿಗೆ ಮುಂದಿನ ಜನ್ಮದಲ್ಲಿ ಅತ್ಯಂತ ಸುಂದರವಾದ ಶರೀರವೇ ಪ್ರಾಪ್ತವಾಗುತ್ತದೆ ಅಂತ. ಕರ್ಮ ಸಿದ್ಧಾಂತ ಅಂತ ಹೇಳ್ತಕ್ಕಂಥದ್ದನ್ನು ಬುದ್ಧ ಭಗವಂತ ಬಹಳಷ್ಟು ಬೆಳೆಸಿದಾನವನು. ಅವನು ಸ್ವಯಂ ಹಲವಾರು ಜನ್ಮಗಳನ್ನು 500 ಜನ್ಮಗಳನ್ನು ಎತ್ತಿ ಅವನು ಬುದ್ಧನಾದದ್ದು ಅಂತ ಹೇಳ್ತಕ್ಕಂಥ ಕಥೆ ಬರ್ತದೆ, ಜಾತಕ ಕಥೆಗಳು ಅಂತ. ಹೀಗೆ ನಮ್ಮ ಈ ಜೀವನ ಅಂತ ಹೇಳ್ತಕ್ಕಂಥದ್ರ ಬಗ್ಗೆ ಬಹಳಷ್ಟು ಪರಿಶೋಧನೆಗಳೆಲ್ಲ ನಡೆದಿವೆ. ಈ ಪಾಪ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಒಂದು ಬರ್ತದೆ. ಇದು ಬಂದಾಗ ಮನಸ್ಸು ಸ್ಥಿಮಿತದಲ್ಲೇ ಇರೋದಿಲ್ಲ, ಸುಮ್ಮನೆ ಒಬ್ಬನಿಗೆ ಹೆದರಿಕೆ ಬರ್ತಾ ಇರ್ತದೆ. ಯಾತಕ್ಕೆ ಅಂತ ಗೊತ್ತಿಲ್ಲ, ಸುಮ್ಮನೆ ಹೆದರಿಕೆ. ಅಥವಾ ಇನ್ನು ಕೆಲವರಿಗೆ ಒಂದು ಭಯ ಬರ್ತದೆ, ಅಯ್ಯೋ ಸತ್ತೋಗ್ಬಿಡ್ತೀನಿ. ಬಹಳ ಜನ ಬಂದು ಹೇಳ್ತಿರ್ತಾರೆ, ಸ್ವಾಮೀಜಿ ಇಂಥದ್ದೊಂದು ಭಯ ಬರ್ತದೆ,
ಹೋಗ್ಲಿ ಬಿಡಿ ಅಂತ ಹೇಳ್ತೀನಿ ನಾನು. ಆಗ ಅವರಿಗೆ ಏನೋ ಸ್ವಲ್ಪ ಯೋಚನೆ ಮಾಡ್ತಾರೆ ಅವರು. ಇದೆಲ್ಲ ಬರ್ತಕ್ಕಂಥದ್ದು ಇದಕ್ಕೆ ಕಾರಣ ಪಾಪ ಬುದ್ಧಿ. ಆದ್ರಿಂದ ಈ ಪ್ರಶ್ನೆ ಅಂತ ಹೇಳ್ತಕ್ಕಂಥದ್ದು ಅನಾದಿಯಾಗೇ ಇದೆ. ಅತಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ ಅಂತ ಶ್ರೀ ಕೃಷ್ಣನ ಅರ್ಜುನ ಅವತ್ತೇ ಕೇಳಿದ್ದ. ಅರ್ಜುನ, ಕೃಷ್ಣ, ಮನುಷ್ಯ ಪಾಪವನ್ನು ಆಚರಿಸ್ತಾನೆ, ಅವನಿಗೆ ಪಾಪವನ್ನು ಆಚರಿಸಬೇಕು ಅಂತ ಅನ್ನುವ ಇಚ್ಛೆ ಇಲ್ಲ, ತಪ್ಪು ಕೆಲಸ ಮಾಡಬೇಕು ಅಂತ ಅವನಿಗೆ ಅನ್ಸೋದಿಲ್ಲ. ಆದರೂ ಕೂಡ ಬಲಾದಿವ ನಿಯೋಜಿತ ಅನಿಚ್ಛನ್ನಪಿ, ಅವನಿಗೆ ಇಚ್ಛೆ ಇಲ್ಲದಿದ್ರೂ ಕೂಡ ಯಾರೋ ಬಲವತ್ತರವಾಗಿ ಅವನಿಂದ ಆ ಪಾಪ ಕಾರ್ಯವನ್ನು ಮಾಡಿಸುವಂತೆ ಕಾಣ್ತದಲ್ಲ ಕೃಷ್ಣ, ಇದಕ್ಕೇನು ಕಾರಣ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ ಅವನು. ಅದಕ್ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ. ಎಷ್ಟು ಅನಾದಿಯಾದಂತಹ ಪ್ರಶ್ನೆ ನೋಡಿ ಇದು. ನಮ್ಮ ಜೀವನದ ಸೌಖ್ಯಕ್ಕೆ, ಲೌಕಿಕ ಜೀವನದ ಸೌಖ್ಯಕ್ಕೆ ಪುಣ್ಯ ಕಾರಣ. ಆದರೆ ಪುಣ್ಯವನ್ನು ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕೌರವ ಅದೇ ಕಷ್ಟದಲ್ಲಿ ಸಿಕ್ಕೊಂಡಿದ್ದ. ಅವನು ಕೃಷ್ಣನನ್ನು ಕೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಕೃಷ್ಣ, ಧರ್ಮ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ಅದನ್ನು ಆಚರಿಸಬೇಕು ಅನ್ನೋ ಬುದ್ಧಿ ಮಾತ್ರ ನನಗಿಲ್ಲ. ಅಧರ್ಮ ಏನು ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತು, ಆದರೆ ಅದನ್ನು ಬಿಟ್ಟುಬಿಡೋದಕ್ಕೆ ಮಾತ್ರ ಸಾಧ್ಯವಾಗ್ತಾ ಇಲ್ಲ. ಅನಿವಾರ್ಯವಾಗಿ, ಅವಶರಾಗಿ, ಪರವಶರಾಗಿ ಈ ತರಹ ತಪ್ಪು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ನಡೀತಾ ಇದೆ. ಅದಕ್ಕೋಸ್ಕರವೇ ಆ ಮಿಂಚಿನ ಗೊಂಚಲು ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ನಾನೊಂದು ವಾಕ್ಯ ಬರೆದಿದ್ದೇನೆ. ಪಾಪಿಷ್ಟರನ್ನ ಕಂಡ್ರೆ ನಾನು ವಿಶೇಷವಾಗಿ ಮರೆತೇನೆ. ಯಾವ ಪಾಪಿಯೂ ಕೂಡ ಬೇಕು ಅಂತಲೇ ಪಾಪ ಮಾಡಿದವನಲ್ಲ, ಯಾವುದೋ ಒಂದು ದೌರ್ಬಲ್ಯಕ್ಕೆ ಒಳಗಾಗಿ ಬಿದ್ದು ಹೋಗ್ಬಿಟ್ಟಿರ್ತಾನೋ. ಆದ್ರಿಂದ ಸಹಾನುಭೂತಿ ತೋರ್ಬೇಕಾದ್ದೇ ಮುಖ್ಯ. ಇನ್ನೂ ಸ್ವಲ್ಪ ವಿಚಾರ ಮಾಡಿ ನೋಡ್ತು ಅಂದ್ರೆ ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಎಷ್ಟೊಂದು ಪಾಪ ಮಾಡಿದ್ದೀವೋ ಯಾರಿಗೂ ಗೊತ್ತು. ಅದಕ್ಕೆ ಒಂದು ಮಾತಿದೆಯಲ್ಲ, ಈಚ್ ಸೈಂಟ್ ಹ್ಯಾಡ್ ಎ ಪಾಸ್ಟ್ and every sinner has a future. ಪ್ರತಿಯೊಬ್ಬ ಸಂತನೂ ಕೂಡ ಹಿಂದೆ ಏನೋ ತೊಂದರೆ ಆಗಿತ್ತು ನೀವು ಕೂಡ. ಪ್ರತಿಯೊಬ್ಬ ಪಾಪಾತ್ಮನಿಗೂ ಕೂಡ ಮುಂದೆ ಒಂದು ಭವಿಷ್ಯ ಇದೆ. ಯಾರೂ ಹತಾಶರಾಗಬೇಕಾದ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ಇಂಥದ್ದೊಂದು ಪ್ರಶ್ನೆಯನ್ನು ಹಾಕಿದ್ದಾನೆ ಮನುಷ್ಯ. ಶ್ರೀಕೃಷ್ಣ ಉತ್ತರ ಕೊಟ್ಟಂತಹ ರೀತಿ ಬೇರೆ. ಈ ಪಾಪಕ್ಕೆ ಕಾರಣ ಕಾಮ ಮತ್ತು ಕ್ರೋಧ ಅಂತ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವಂ ಮಹಾಶನ ಮಹಾಪಾಪ್ಮ ವಿದ್ಯೇನಿಮೇಹ ವೈರಿಣಂ. ಮಹಾಶನ ಅಂದ್ರೆ ಎಷ್ಟು ಉಂಡ್ರೂ ಕೂಡ ಅದಕ್ಕೆ ತೃಪ್ತಿನೇ ಇಲ್ಲ. ಪಾಪಿಷ್ಟವಾದಂತಹದ್ದು ಈ ಕಾಮ ಮತ್ತು ಕ್ರೋಧ ಅಂತ ಆ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾನೆ. ಇಲ್ಲಿ ಶ್ರೀರಾಮಕೃಷ್ಣರು ಅದನ್ನೇ ಸ್ವಲ್ಪ ಬೇರೆ ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಆತನ ಸೃಷ್ಟಿಯಲ್ಲಿ ಎಲ್ಲವೂ ಇದೆ. ಸಾಧುಗಳನ್ನ ಆತನೇ ಸೃಷ್ಟಿಸಿದ್ದಾನೆ, ದುಷ್ಟರನ್ನು ಆತನೇ ಸೃಷ್ಟಿಸಿದ್ದಾನೆ. ಸದ್ಬುದ್ಧಿ ಕೊಡುವವನು ಅವನೇ, ದುರ್ಬುದ್ಧಿ ಕೊಡುವವನು ಅವನೇ. ಈ ರೀತಿಯಲ್ಲಿ ತೆಗೆದುಕೊಂಡಿದ್ದಾರೆ. ಇಡೀ ಸೃಷ್ಟಿ ಪರಮಾತ್ಮನದ್ದು ಅಂದ ಮೇಲೆ ಇಲ್ಲಿರ್ತಕ್ಕಂತಹ ಪುಣ್ಯಾತ್ಮರನ್ನೂ ಸೃಷ್ಟಿಸಿದವನೇ, ಪಾಪಾತ್ಮರನ್ನೂ ಸೃಷ್ಟಿಸಿದವನೇ. ಆ ವಿಶ್ವರೂಪ ದರ್ಶನಕ್ಕೆ ಮೊದಲು ವಿಭೂತಿ ಯೋಗ ಅಂತ ಹೇಳ್ತಕ್ಕಂಥದ್ದು ಒಂದಿದೆ ಭಗವದ್ಗೀತೆಯಲ್ಲಿ. ಶ್ರೀಕೃಷ್ಣ ಪರಮಾತ್ಮ ತಾನು ಇಡೀ ವಿಶ್ವದಲ್ಲಿ ಏನೇನಾಗಿದ್ದೇನೆ ಅಂತ ಹೇಳೋದನ್ನ ತಿಳಿಸ್ತಾ, ಯಾರು ಜೂಜಾಡ್ತಾರೋ ಆ ಜೂಜು ಕೂಡ ನಾನೇ ಅಂತಂದ್ಬಿಟ್ಟ ಅವನು. ಯಾರು ದಂಡಿಸ್ತಾರೋ ಅಲ್ಲಿ ದಂಡ ಅಂತ ಹೇಳ್ತಕ್ಕಂಥದ್ದು ಒಂದು ಇದೆಯಲ್ಲ, ಅದು ನಾನೇ ಅಂತ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಜೂಜು ಅಂತ ಹೇಳ್ತಕ್ಕಂಥದ್ದು ತಗೊಳ್ಳಿ. ಜೂತದಲ್ಲಿ ಮಗ್ನರಾಗಿರ್ತಕ್ಕಂಥವರೆಲ್ಲ ಆ ಪರಮಾತ್ಮನ ಒಂದು ಮಾಯೆಗೆ ಸಿಕ್ಕಿಯೇ ಅವರು ಜೂತದಲ್ಲಿ ಮಗ್ನರಾಗಿರ್ತಾರೆ. ಎಲ್ಲ ಬಗೆಯ ಈ ಪಂದ್ಯಾಟಗಳು, ಎಲ್ಲ ಬಗೆಯ ಈ ಜುಗಾರಿಗಳು ಆ ಪರಮಾತ್ಮನ ವಿಶೇಷವಾದ ಮಾಯೆ, ಅವನ ಸೃಷ್ಟಿಯೇ.
ಶ್ರೀರಾಮಕೃಷ್ಣ ಅದನ್ನೇ ಹೇಳ್ತಾ ಇದ್ದಾರೆ, ಎಲ್ಲವೂ ಅವನ ಸೃಷ್ಟಿಯೇ. ಸದ್ಬುದ್ಧಿ ಕೊಡುವವನು ಅವನೇ, ದುರ್ಬುದ್ಧಿ ಕೊಡುವವನು ಅವನೇ. ಈ ಮಾತನ್ನು ಹೇಳಿದಾಗ ಇಷ್ಟು ಜನ ನೀವು ಕುಳಿತಿದ್ದಿರಲ್ಲ, ನಿಮ್ಮಲ್ಲಿ ಬಗೆ ಬಗೆಯ ಪ್ರಶ್ನೆ ಎದ್ದಿರಬಹುದೋ ಏನೋ, ಅಥವಾ ಮುಂದೆ ಇನ್ನೇನು ಹೇಳ್ತಾರೆ ಅನ್ನೋದ್ರ ಮೇಲೆ ಯೋಚನೆ ಮಾಡೋಕ್ಕಿರಬಹುದು ನೀವು. ಆದರೆ ಇಲ್ಲಿ ತಕ್ಷಣ ಆ ಭಕ್ತ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಹಾಗಾದ್ರೆ ನಮ್ಮಿಂದಾದ ಪಾಪ ಕಾರ್ಯಕ್ಕೆ ನಾವೇನು ಹೊಣೆಗಾರರಲ್ಲ ಅಲ್ವೇ? ಶ್ರೀರಾಮಕೃಷ್ಣೇನೋ ಸಲೀಸಾಗಿ ಹೇಳ್ಬಿಟ್ರು, ಸದ್ಬುದ್ಧಿ ಕೊಡುವವನು ಅವನೇ, ದುರ್ಬುದ್ಧಿ ಕೊಡುವವನು ಅವನೇ ಅಂತ. ದುರ್ಬುದ್ಧಿ ಕೊಟ್ಟದ್ದು ಅವನೇ, ಆದ್ರಿಂದ ದುಷ್ಟ ಕಾರ್ಯವನ್ನು ಮಾಡಿದ್ದಾನೆ, ಪಾಪ ಭಾಜನನಾಗಿದ್ದಾನೆ. ಆದರೆ ಆ ಪಾಪಕ್ಕೆ ನಾವೇನು ಬಾಧ್ಯಸ್ಥರಲ್ಲ. ಯಾಕೆ ಅಂತಂದ್ರೆ ಅದು ಪರಮಾತ್ಮನೇ ಮಾಡಿದ್ದು ಅಲ್ವೇ, ನಾವೇನು ಅದಕ್ಕೆ ಹೊಣೆಗಾರರಲ್ಲ ಅಲ್ವೇ ಅಂತ ಅವನು ಕೇಳ್ತಾನೆ. ಶ್ರೀರಾಮಕೃಷ್ಣ ಏನು ಉತ್ತರ ಕೊಡ್ಬೇಕು ಇದಕ್ಕೆ? ಮುಗುಳು ನಗ್ತಾ ಹೇಳ್ತಾರೆ, ಭಗವಂತನ ನಿಯಮ ಏನು ಅಂತಂದ್ರೆ, ಪಾಪ ಮಾಡದೆ ಅಂದ್ರೆ ಅದರ ಫಲ ಅನುಭವಿಸ್ಲೇಬೇಕಾಗುತ್ತೆ ಅಷ್ಟೇನೆ. ಮೆಣಸಿನಕಾಯಿ ತಿಂದ್ರೆ ಬಾಯಿಗೆ ಖಾರ ಹತ್ತೋದಿಲ್ವೇ? ಮಥುರ ಬಾಬು ಯೌವನದಲ್ಲಿ ಏನೇನೋ ಮಾಡಿದ್ದ, ಆದ್ರಿಂದ ಕೊನೆಗಾಲದಲ್ಲಿ ಅವನಿಗೆ ರೋಗ ಬಂತು. ಮನುಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ, ಅಧರ್ಮೇಣೈಧತೆ ತಾವತ್ ತತೋ ಭದ್ರಾಣಿ ಪಶ್ಯತಿ ತತಃ ಸಪತ್ನಾನ್ ಜಯತಿ ಸಮೂಲಸ್ತು ವಿನಶ್ಯತಿ. ಅಧರ್ಮೇಣೈಧತೆ ತಾವತ್ ತತೋ ಭದ್ರಾಣಿ ಪಶ್ಯತಿ ತತಃ ಸಪತ್ನಾನ್ ಜಯತಿ ಸಮೂಲಸ್ತು ವಿನಶ್ಯತಿ. ಅಂದ್ರೆ ಅಧರ್ಮೇಣೈಧತೆ ತಾವತ್ ತತೋ ಭದ್ರಾಣಿ ಪಶ್ಯತಿ ತತಃ ಸಪತ್ನಾನ್ ಜಯತಿ ಸಮೂಲಸ್ತು ವಿನಶ್ಯತಿ. ಮನುಷ್ಯ ಅಧರ್ಮದಿಂದಲೂ ಕೂಡ ಕೆಲವು ವೇಳೆ ಬಹಳ ಏಳಿಗೆ ಹೊಂದುವಂತೆ ಕಾಣ್ತಾನೆ, ಉತ್ತಮ ಸುಖಗಳನ್ನು ಅನುಭವಿಸುವಂತೆ ಕಾಣ್ತಾನೆ, ತನ್ನ ವಿರೋಧಿಗಳನ್ನು ಕೂಡ ಮೀರಿ ಇರುವಂತೆ ಕಾಣ್ತಾನೆ. ಆದರೆ ಕೊನೆಗೆ ಅವನು ಬುಡ ಸಹಿತ ನಾಶವಾಗುವುದು ಖಂಡಿತ. ಮನುಷ್ಯರಾದಂತಹ ನಮ್ಮೆಲ್ಲರ ಆದಿ ಪುರುಷ ಮನು ಅವತ್ತೇ ಹೇಳಿಟ್ಟಿದ್ದಾನೆ, ಹೀಗೆ ಮಾಡಿದ್ರೆ ಹೀಗೆ ಆಗುತ್ತೆ ಅಂತ. ಅದನ್ನೇ ಮತ್ತೆ ಮತ್ತೆ ಬಂದು ಋಷಿಮುನಿಗಳು ಹೇಳ್ಕೊಡ್ಬೇಕಾಗಿದೆ. ವಿಷ್ಣು ಪುರಾಣದಲ್ಲಿ ಇನ್ನೊಂದು ಪ್ರಖ್ಯಾತವಾದ ವಾಕ್ಯ ಇದೆ, ಕಕ್ಕೇನ ಹನ್ಯತೆ ಜಂತು ಜಂತು ಕಕ್ಕೇನ ರಕ್ಷತೆ ಹಂತಿ ರಕ್ಷತಿ ಚೈವಾತ್ಮ ಹಿ ಅಸತ್ಸಾಧು ಸಮಾಚರನ್. ಕಕ್ಕೇನ ಹನ್ಯತೆ ಜಂತು ಜಂತು ಕಕ್ಕೇನ ರಕ್ಷತೆ ಹಂತಿ ರಕ್ಷತಿ ಚೈವಾತ್ಮ ಹಿ ಅಸತ್ಸಾಧು ಸಮಾಚರನ್. ಕಕ್ಕೇನ ಹನ್ಯತೆ ಜಂತು ಜಂತು ಕಕ್ಕೇನ ರಕ್ಷ್ಯತೆ ಹಂತಿ ರಕ್ಷತಿ ಚೈವಾತ್ಮ ಹಿ ಅಸತ್ಸಾಧು ಸಮಾಚರನ್. ಅಂತಂದ್ರೆ ಯಾರು ಯಾರನ್ನ ಕೊಲ್ಲಬಲ್ಲರು ಅಥವಾ ಯಾರು ಯಾರನ್ನ ರಕ್ಷಿಸಬಲ್ಲರು, ಅವರವರು ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳೇ ಅವರವರನ್ನು ರಕ್ಷಿಸುತ್ತದೆ ಅಥವಾ ಕೊಲ್ಲುತ್ತದೆ. ಮೆಣಸಿನಕಾಯಿ ತಿಂದ್ರೆ ಬಾಯಿ ಖಾರ ಹತ್ತುದಿಲ್ವೇ? ಹಾಗೆ ನಾವು ಮನಸ್ಸಿನಿಂದ ಕರ್ಮ ಮಾಡ್ತೇವೆ, ಮಾತಿನಿಂದ ಕರ್ಮ ಮಾಡ್ತೇವೆ, ಕೈ ಕಾಲುಗಳಿಂದ ಕರ್ಮ ಮಾಡ್ತೇವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಬಾಯಿ, ಕೈ, ಕಾಲು ಇವುಗಳೆಲ್ಲದೂ ಕೂಡ ಪಂಚ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡ್ತೇವೆ. ಈ ಕರ್ಮಗಳು ನಮ್ಮಿಂದ ಆಚರಿಸಲ್ಪಡುತ್ತಿರುವಾಗ ನಾವು ಅದರ ಬಗ್ಗೆ ಜಾಗರೂಕರಾಗಿರೋದಿಲ್ಲ. ಮಾಡಿದ ಪ್ರತಿಯೊಂದು ಕರ್ಮವೂ ಕೂಡ ಪ್ರತಿಕ್ರಿಯೆಯನ್ನು ತರ್ತದೆ.
ನಗ್ತಾ ನಗ್ತಾ ನಾವು 4 ಜನರ ಜೊತೆ ಮಾತಾಡಿದ್ರೆ ಆ 4 ಜನರು ನಮ್ಮ ಜೊತೆಲಿ ನಗ್ತಾ ನಗ್ತಾ ಮಾತನಾಡ್ತಾರೆ. ಮುಖ ಗಂಟಿಕ್ಕೊಂಡು ನಾವು ಮಾತಾಡ್ತಾ ಇತ್ತು ಅಂತ ಹೇಳಿದ್ರೆ ಅವರು ಕೂಡ ಗಂಟಿಕ್ತಾರೆ. ಎಲ್ಲರೂ ನನ್ನ ಕಂಡ್ರೆ ಯಾರಿಗೂ ನನ್ನ ಕಂಡ್ರೆ ಆಗೋದಿಲ್ಲ ಅಂತ ಇವನು ಅಳ್ತಾ ಇರ್ತಾನೆ. ಆಗದಿರುವಂತೆ ಮಾಡಿಕೊಂಡವನು ಇವನೇ ಅಂತ ಅವನಿಗೆ ಗೊತ್ತಿಲ್ಲ. ಅವನವನ ಕರ್ಮವೇ ಅವನವನ್ನ ಉದ್ಧರಿಸ್ತದೆ, ಅವನವನ ಕರ್ಮವೇ ಅವನವನನ್ನು ಸಾಯಿಸ್ತದೆ ಅಂತನ್ನುವ ಮಾತನ್ನು ನಾವು ವಿಷ್ಣು ಪುರಾಣದಲ್ಲಿ ನೋಡ್ತೇವೆ. ಯಾವ ಪುರಾಣಗಳೇ ಆಗಬಹುದು, ಶಾಸ್ತ್ರಗಳೇ ಆಗಬಹುದು, ಬಗೆ ಬಗೆಯಾಗಿ ಮನುಷ್ಯನ ಜೀವಿತದ ಪ್ರತಿಯೊಂದು ನಡವಳಿಕೆ ಅಂತ ಹೇಳ್ತಕ್ಕಂಥದ್ದು ಯಾವ ರೀತಿ ಇರಬೇಕು ಅನ್ನೋದನ್ನು ಬಗೆ ಬಗೆಯಾಗಿ ಹೇಳಲಾಗಿದೆ. ಹೇಗಾದರೂ ಮಾಡಿ ಯಾವ ಪುರಾಣವನ್ನು ಓದಲಿ ಅಲ್ಲೇ ಅವನಿಗೆ ಈ ನಡವಳಿಕೆಯ ಮರ್ಮ ಸಿಗಲಿ ಅಂತನ್ನುವ ದೃಷ್ಟಿಯಿಂದ ಒಂದೊಂದು ಪುರಾಣದಲ್ಲೂ ಕೂಡ ಅದೇ ಇದೆ. ಶಿವಭಕ್ತರು ಶಿವಪುರಾಣವನ್ನು ಓದಿದ್ರು ಕೂಡ ನಡವಳಿಕೆಯ ವಿಷಯದಲ್ಲಿ ಸಾರ್ವಭೌಮಾಹ ವೃತಾಹ ಅಹಿಂಸಾ ಸತ್ಯಸ್ತೇಯ ಬ್ರಹ್ಮಚರ್ಯ ಪರಿಗ್ರಹ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಅಂತನ್ನುವ ಈ ಯಮ ನಿಯಮಗಳು ಏನಿವೆ ಇವುಗಳಿಗೆ ಒಂದು ಹೆಸರೇನಪ್ಪ ಅಂದ್ರೆ ಸಾರ್ವಭೌಮಾಹ ವೃತಾಹ. ಸರ್ವ ಭೂಮಿಗಳಲ್ಲೂ ಇವು ಸಮಾನವಾದ ವೃತ್ತಗಳು ಅಂತ ಅರ್ಥ. ಅಮೆರಿಕದಲ್ಲಿ ಒಬ್ಬ ಯೋಗಾಭ್ಯಾಸವನ್ನು ಮಾಡೋದಕ್ಕೆ ನಿಂತರೂ ಕೂಡ ಅವನಿಗೆ ಬೇರೆ ನಿಯಮಾವಳಿಗಳಲ್ಲ, ಅವನು ಕೂಡ ಇವುಗಳನ್ನೇ ಪರಿಪಾಲಿಸ್ಕೊಂಡು ಬರಬೇಕು. ಹಾಗೆ ನಿನ್ನೆ ಆಸ್ಟ್ರೇಲಿಯಾದಲ್ಲಿ ಯಾರಾದರೂ ಒಬ್ಬ ಯೋಗಾಭ್ಯಾಸ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಇದೇ ಯಮನಿಯಮಗಳನ್ನ ಅವನು ಅಭ್ಯಾಸ ಮಾಡ್ಕೊಂಡು ಬರಬೇಕು. ಸರ್ವ ಭೂಮಿಗಳಲ್ಲೂ ಕೂಡ ಇದು ಸಮಾನವಾದಂತಹ ವ್ರತ ಅಂತ ಹೇಳಲಾಗಿದೆ. ಹಾಗೇನೇನೆ ಸಾರ್ವಭೌಮ ವ್ರತಗಳೆಲ್ಲ ಸಾರ್ವಭೌಮವಾದದ್ದು ಅಂತ ಹೇಳಿದ್ರೆ ಚಕ್ರವರ್ತಿ ಪದವಿಗೆ ತಕ್ಕದಾದಂತಹ ಅಂತಹ ಒಂದು ಮಟ್ಟದ ವ್ರತಗಳು ಅಂತ ಹೀಗೂ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ಶ್ರೀರಾಮಕೃಷ್ಣರು ಅದನ್ನು ಹೇಳ್ತಾ ಇದ್ದಾರೆ. ನಿಜ ನಿಜ, ಪಾಪ ಮಾಡಿದ್ರೆ ಪುಣ್ಯ ಮಾಡಿದ್ರೆ ನಾವು ಜವಾಬ್ದಾರ ಅಲ್ಲ ಅಂತ ಏನೋ ಹೇಳ್ಕೊಳ್ಬೋದು. ಆದರೆ ಅದರ ದುಷ್ಪರಿಣಾಮ ಅಂತ ಹೇಳ್ತಕ್ಕಂಥದ್ದು ಶಾರೀರಿಕವಾಗಿಯೋ ಮಾನಸಿಕವಾಗಿಯೋ ಅನುಭವಕ್ಕೆ ಬರ್ತದಲ್ಲ, ಆಗ ಅನುಭವಿಸೋರು ಯಾರು? ಅದನ್ನ ದೇವರು ಅಂತ ನೀನು ಹೇಳ್ಕೊಂಡ್ರೆ ಆಗ ಸರಿ. ತಪ್ಪು ಮಾಡಿದ್ದು ದೇವ್ರೆ, ಪಾಪ ಮಾಡಿದ್ದು ದೇವ್ರೆ, ಆದ್ರಿಂದ ಆ ಪಾಪದ ಫಲವನ್ನು ಅನುಭವಿಸುವವನು ದೇವ್ರೆ ಅಂತ ನೀನು ಸುಮ್ಮನಿರೋಕೆ ಸಾಧ್ಯ ಇದೆಯೋ? ಹಾಗಾದ್ರೆ ಸರಿ, ನಿನ್ ಜವಾಬ್ದಾರಿ ಇಲ್ಲ. ಯಾರಿಗೆ ತಾನೇ ಸಾಧ್ಯ ಅದು? ಸುಖ ಬಂದ್ರೆ ನಂದು ಅಂತ, ಕಷ್ಟ ಬಂದ್ರೆ ಅವಂದು ಅಂತ. ಆದ್ರೆ ಕಷ್ಟದ ಪರಿಣಾಮವನ್ನ ಇವನು ಅನುಭವಿಸಲೇಬೇಕು. ಇದು ಒಂದು ಅನಿವಾರ್ಯವಾದಂತಹ ನಿಯಮ. ಇದನ್ನು ತಿಳ್ಕೊಂಡಾಗ ಭಗವಂತನೇ ಎಲ್ಲವನ್ನು ಸೃಷ್ಟಿಸಿದ ಹೋದಾದರೂ ಕೂಡ ಇವನು ತನ್ನ ಸ್ವ ಇಚ್ಛೆಯನ್ನು ಉಪಯೋಗಿಸಿ ದುಷ್ಕರ್ಮದಿಂದ ಪಾರಾಗುವ ಪ್ರಯತ್ನ ಮಾಡ್ತಾನೆ. ಇದು ಬಹಳ ಮುಖ್ಯ. ನಿನ್ನ ಭವಿಷ್ಯದ ಶಿಲ್ಪಿ ನೀನೇ. ಸ್ವಾಮಿ ವಿವೇಕಾನಂದರು ನಿನ್ನ ಅವನತಿಗೆ ಮತ್ತು ಉದ್ಧಾರಕ್ಕೆ ಇನ್ನೊಬ್ಬರಲ್ಲ ಕಾರಣ. ಇನ್ನೊಬ್ಬರ ಕಾರಣವಾದರೂ ಕೂಡ ಅದು ನಿನ್ನ ಒಂದು ಪ್ರಯತ್ನದಿಂದಲೇ ಆಗಿದೆ. ಅದು ನೀನು ಎಲ್ಲರೊಂದಿಗೆ ಸೌಜನ್ಯದಿಂದ ಇದ್ದ ಪಕ್ಷದಲ್ಲಿ ಎಲ್ಲರೂ ಕೂಡ ನಿಮ್ಮ ಜೊತೆಗೆ ಸಹಕಾರ ಕೊಡ್ತಾ ಇರ್ತಾರೆ. ಅದು ನಿನ್ನ ಸತ್ಕರ್ಮ ಸದ್ಭಾವನೆಯ ಪರಿಣಾಮವೇ ಹೊರತು ಇನ್ನೊಬ್ರು ಯಾರೂ ಕೂಡ ಮಾಡಿದ್ದಲ್ಲ, ಮಾಡೋದಕ್ಕೆ ಸಾಧ್ಯವೂ ಇಲ್ಲ. ಅದಕ್ಕೋಸ್ಕರ ಶ್ರೀಕೃಷ್ಣ ಏನು ಹೇಳ್ತಾ ಇದ್ದಾನೆ? ಸಾಕ್ಷಾತ್ ಅರ್ಜುನನ ಎದುರುಗಡೆ ನಿಂತುಕೊಂಡು ತಾನೇ ಭಗವಂತನಾಗಿ ಸರ್ವಶಕ್ತನಾದಂತಹ ಭಗವಂತನಾಗಿ ಏನು ಹೇಳ್ತಾ ಇದ್ದಾನೆ? ಉದ್ಧರೇದ್ ಆತ್ಮನಾತ್ಮಾನಂ. ಅರ್ಜುನ, ನಿನ್ನ ಉದ್ಧಾರವನ್ನು ನೀನೇ ನೋಡ್ಕೊಳ್ಬೇಕು ಅಂತ. ಹಲವಾರು ಕಡೆ ಅವನು ಆಶ್ವಾಸನೆ ಕೊಟ್ಟದ್ದುಂಟು. ನಾನು ನಿನ್ನ ಜವಾಬ್ದಾರಿಯನ್ನು ವಹಿಸ್ಕೊಳ್ತೇನೆ. ಯೋಗಕ್ಷೇಮಂ ವಹಾಮ್ಯಹಂ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಿನ್ನ ಎಲ್ಲ ಪಾಪಗಳನ್ನು ಕೂಡ ಪರಿಹರಿಸಿ ನಾನು ನಿನ್ನನ್ನು ಮುಕ್ತನನ್ನಾಗಿ ಮಾಡ್ತೇನೆ, ದುಃಖಿಸಬೇಡ. ಇಂತಹ ಮಾತುಗಳನ್ನು ಹೇಳಿದಂಥವನು ಉದ್ಧರೇದ ಆತ್ಮನಾತ್ಮಾನಂ ಅಂತ ಹೇಳ್ತಕ್ಕಂಥ ಮಾತನ್ನು ಯಾಕೆ ಹೇಳಬೇಕಾಗಿತ್ತು? ಸ್ವಯಂ ಪರಮಾತ್ಮನೇ ಎದು ನಿಂತ್ಕೊಂಡೆ ನಿನ್ನ ಉದ್ಧಾರ ನೀನು ನೋಡ್ಕೋ ಅಂತ ಹೇಳಿದ್ರೆ ಇನ್ನು ನಮ್ಮ ಉದ್ಧಾರ ಮಾಡ್ತಕ್ಕಂಥವ್ರು ಯಾರು? ನಿಮ್ಮಿಂದಾಗಿ ಆಗಬೇಕಾಗಿದೆ, ನಿಮ್ಮಿಂದಾಗಿ ಆಗಬೇಕಾಗಿದೆ ಅಂತ ನಾವು ಯಾರ್ಯಾರತ್ರೋ ಹಲಗಿಂಜ್ತಾ ಇರ್ತೇವೆ. ಆದರೆ ಯಾರಿಂದಲೂ ಕೂಡ ಏನೂ ಆಗೋದಕ್ಕೆ ಸಾಧ್ಯವಿಲ್ಲ, ನಮ್ಮಿಂದ ಆಗುತ್ತದೆ. ನಾವು ಮನಸ್ಸು ಮಾಡಬೇಕಷ್ಟೇನೆ. ಹೇಗೆ ಮನಸ್ಸು ಮಾಡಬೇಕು? ಅದೇ ಒಂದು ದೊಡ್ಡ ಕತೆ. ಅದು ಬಹಳ ದೊಡ್ಡ ಕತೆ. ಮನಸ್ಸಿನ
ಮನಸ್ಸಿಗೆ ಶಿಕ್ಷಣ ಕೊಡಬೇಕು. ಒಳ್ಳೆಯದನ್ನೇ ಭಾವಿಸುವಂತೆ ಶಿಕ್ಷಣ ಕೊಡಬೇಕು. ಹಾಗೆ ಒಳ್ಳೆಯದನ್ನೇ ನೋಡುವಂತೆ, ಒಳ್ಳೆಯದನ್ನೇ ಕೇಳುವಂತೆ, ಒಳ್ಳೆಯದನ್ನೇ ಮಾತನಾಡುವಂತೆ, ಒಳ್ಳೆಯದನ್ನೇ ಮಾಡುವಂತೆ ಶಿಕ್ಷಣ. ನಿಜವಾದ ಶಿಕ್ಷಣ ಈ ತ್ರಿಕರಣಕ್ಕೆ ಸಿಗಬೇಕಾದದ್ದು. ಶಾಲಾ ಕಾಲೇಜುಗಳಲ್ಲಿ ಸಿಗತಕ್ಕಂಥ ಶಿಕ್ಷಣ ಅದು ಶಿಕ್ಷೆ, ಅವರಿಗೂ ಶಿಕ್ಷೆ. ಅಲ್ಲಿಂದ ಓದ್ಕೊಂಡು ಈ ಕಡೆ ಬಂದ ಮೇಲೆ ಬಾಕಿ ಉಳಿದವರಿಗೆಲ್ಲ ಈ ಹುಡುಗರಿಂದ ಶಿಕ್ಷೆ, ಯಾತನೆ. ಯಾತಕ್ಕೆ? ನಿಜವಾದ ಶಿಕ್ಷಣ ಸಿಗಲಿಲ್ಲ. ಭಾವಕ್ಕೆ ಅಥವಾ ಮನಸ್ಸಿಗೆ ಅಥವಾ ಹೃದಯಕ್ಕೆ, ಮಾತಿಗೆ, ಕೃತಿಗೆ ಶಿಕ್ಷಣ ಸಿಗಬೇಕು. ತ್ರಿಕರಣ 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 ಅಂತ ಇವುಗಳಿಗೆ ಹೆಸರು. ಮನಸ್ಸು, ಮಾತು, ಕೃತಿ, ಈ ಮೂರು ತ್ರಿಕರಣ ಅಂತ ಕರೆಯಲ್ಪಡುತ್ತದೆ. ತ್ರಿಕರಣಗಳಿಗೆ ಶಿಕ್ಷಣ ಸಿಕ್ಕಿದಾಗ ಮನುಷ್ಯ ಪರಿಪೂರ್ಣನಾಗ್ತಾನೆ, ಮಾನವನಾಗಿ ಪರಿಪೂರ್ಣನಾಗ್ತಾನೆ. ದೈವತ್ವಕ್ಕೆ ಏರೋದಕ್ಕೆ ಇನ್ನೂ ಬೇಕಾದಷ್ಟು ಸಾಧನೆಗಳೆಲ್ಲ ಇವೆ. ಆದರೆ ಯಾವುದನ್ನು ಭಾವಿಸಬೇಕು, ಯಾವುದನ್ನು ಮಾತನಾಡಬೇಕು, ಯಾವುದನ್ನು ಮಾಡಬೇಕು ಅಂತನ್ನೋದ್ರ ಬಗ್ಗೆ ಶಿಕ್ಷಣ ಸಿಕ್ಕಿ ಅವುಗಳನ್ನು ಶಿಸ್ತುಬದ್ಧವಾಗಿ ಕ್ರಮವರಿತು ಪ್ರೀತಿಯಿಂದ ಉತ್ಸಾಹದಿಂದ ಯಾವುದೇ ಬಗೆಯ ಸೋಮಾರಿತನವೂ ಇಲ್ಲದೆ ನಾವು ಮಾಡೋದಕ್ಕೆ ಸಾಧ್ಯವಾದಾಗ ನಮ್ಮ ಜೀವನ ಯಾತಕ್ಕೆ ಪಾವನ ಆಗುವುದಿಲ್ಲ, ನಮ್ಮ ಜೀವನ ಯಾಕೆ ಯಶಸ್ವಿ ಆಗುವುದಿಲ್ಲ? ಆದರೆ ಇವತ್ತಿನ ಜನತೆಗೆ ಹೇಳುವವರು ಕೇಳುವವರು ಯಾರಿದ್ದಾರೆ? ನಮಗೆ ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು ಬಿಟ್ಟಿರ್ತಾರೆ, ಹೊಂಡಕ್ಕೆ ಬಿದ್ದಿರ್ತಾರೆ. ಮಾಡಬಾರದ್ದನ್ನು ಮಾಡಿದರೆ ಆಗಬಾರದ್ದು ಹಾಗೆ ಆಗ್ತದೆ, ಮಾಡಬೇಕಾದ್ದನ್ನು ಮಾಡಿದರೆ ಆಗಬೇಕಾದದ್ದು ಹಾಗೆ ಆಗ್ತದೆ. ಇದು ಅನಿವಾರ್ಯವಾದಂತಹ ನಿಯಮ, ಭಗವಂತನ ನಿಯಮ. ಪಾಪ ಮಾಡಿದೆ ಎಂದರೆ ಅದರ ಫಲ ಅನುಭವಿಸಲೇಬೇಕಾಗುತ್ತದೆ. ಮೆಣಸಿನಕಾಯಿ ತಿಂದರೆ ಬಾಯಿಗೆ ಖಾರ ಹತ್ತುವುದಿಲ್ಲವೇ? ಮಥುರ ಬಾಬು ಯೌವನದಲ್ಲಿ ಏನೇನೋ ಮಾಡಿದ್ದ, ಆದ್ರಿಂದ ಕೊನೆಗಾಲದಲ್ಲಿ ಅವನಿಗೆ ರೋಗ ಬಂತು. ರೋಗ ಬಂತು ಅಂತ ಹೇಳಿದ ತಕ್ಷಣ ಶ್ರೀರಾಮಕೃಷ್ಣರಿಗೆ ರೋಗ ಬರಲಿಲ್ವೇ ಅಂತ ರಾಗ ಎಳೆಯೋದಿಲ್ವೇ? ಇಂತಹ ಸಮಸ್ಯೆಗಳು ಕೂಡ ಬರುತ್ತವೆ, ಪ್ರಶ್ನೆಗಳು ಹೇಳುತ್ತವೆ. ಆದರೆ ಶ್ರೀರಾಮಕೃಷ್ಣ ರೋಗ ಎಂಥದ್ದದು? ಆ ರೋಗವನ್ನು ಅವರು ಯಾವ ರೀತಿಯಲ್ಲಿ ಅನುಭವಿಸಿದ್ರು? ಈ ಮಥುರನಾಥ ಅಥವಾ ಅಂಥವರು ಅನುಭವಿಸಿದಂತಹ ಬಗೆ ಹೇಗೆ? ವಿಲ ಒದ್ದಾಡ್ತಾರೆ. ಶ್ರೀರಾಮಕೃಷ್ಣ ವಿಷಯದಲ್ಲಿ ಕೊನೆಯ ಗಳಿಗೆಯವರೆಗೂ ಕೂಡ ಆಧ್ಯಾತ್ಮಿಕ ಬೋಧನೆಯನ್ನು ತಮ್ಮ ಶಿಷ್ಯರಿಗೆ, ಮುಖ್ಯವಾಗಿ ಶಿಷ್ಯ ರತ್ನನಾದಂತಹ ಆ ನರೇಂದ್ರನಿಗೆ ಕೊಟ್ಟಂತಹ ಬಗೆ, ಇದೆಲ್ಲ ರೋಗಿಗಳ ಲಕ್ಷಣವೇನೋ? ಕೊನೆಯವರೆಗೂ ಕೂಡ ಬರ್ತಕ್ಕಂತಹ ಮುಮುಕ್ಷುಗಳಿಗೆ ಮಾರ್ಗದರ್ಶನವನ್ನು ನೀಡುವಂತಹ ಆ ಪ್ರೀತಿ ವಿಶ್ವಾಸವನ್ನು ತೋರಿದ್ದಾರೆ ಶ್ರೀರಾಮಕೃಷ್ಣರು. ಇದು ರೋಗದ ಲಕ್ಷಣವೇನೋ? ರೋಗಿಯಾಗಿ ಹೇಳುವುದಕ್ಕೂ ಕೂಡ ಸಾಧ್ಯವಿಲ್ಲದೆ ಹಾಸಿಗೆ ಮೇಲೆ ಮಲಗಿದ್ದಾರೆ. ಒಂದಾನೊಂದು ದಿನ ಶ್ರೀಮಾತೆ ಶಾರದಾದೇವಿಯವರು ನೋಡ್ತಾ ಇದ್ದಾರೆ. ಆ ಕಾಶೀಪುರ ಗಾರ್ಡನ್ನಲ್ಲಿ ಇದ್ದಕ್ಕಿದ್ದಂತೆ ಶ್ರೀರಾಮಕೃಷ್ಣ ಓಡಿ ಬರ್ತಾ ಇದ್ದಾರೆ, ಮೆಟ್ಟು ಕೆಳಗಡೆ ಇಳಿದುಕೊಂಡು ಓಡಿ ಹೋಗ್ತಾ ಇದ್ದಾರೆ ತೋಟಕ್ಕೆ. ಇದೇನು ಎದ್ಕೊಂಡು ಹೇಳೋದಕ್ಕೆ ಸಾಧ್ಯವಾಗಿರತಕ್ಕಂಥ ಶ್ರೀರಾಮಕೃಷ್ಣ ಈ ಥರ ಓಡಿ ಹೋಗ್ತಾ ಇದ್ದಾರೆ ಕೆಳಗೆ ಇಳ್ಕೊಂಡು, ಏನಿದು ಅಂತ ಅವ್ರು ತಮ್ಮ ಕಣ್ಣನ್ನು ತಾವೇ ನಂಬದಂತ ಆಗ್ಬಿಟ್ಟು. ಆಮೇಲೆ ಒಂದು ಸ್ವಲ್ಪ ಹೊತ್ತಿನ ಮೇಲೆ ನೋಡ್ತಾರೆ, ಶ್ರೀಮಾತೆ ಶಾರದಾದೇವಿಯವರು ಶ್ರೀರಾಮಕೃಷ್ಣ ಅದೇ ಮಾರ್ಗವಾಗಿ ಓಡ್ ಬಂದು ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ರು. ಇದು ರೋಗಿಗಳ ಲಕ್ಷಣವೇ? ಶ್ರೀಮಾತೆ ಶಾರದಾದೇವಿಯವರು ಕೇಳ್ತಾರೆ, ಏನು ಈಗ ತಾನೇ ಓಡೋದ್ರಿ, ಈಗ ತಾನೇ ಓಡ್ ಬಂದ್ರಿ, ಏನು ಸಮಾಚಾರ ಗೊತ್ತಾಗ್ಲಿಲ್ಲ? ಏನಿಲ್ಲ, ನಮ್ಮ ಹುಡುಗರು ಅಂದರೆ ನಿರಂಜನ ಇತ್ಯಾದಿ ಸನ್ಯಾಸಿ ಶಿಷ್ಯರು, ಮುಂದೆ ಸನ್ಯಾಸಿಗಳಾಗ್ತಕ್ಕಂಥವ್ರು ಯುವಕರು, ಅಲ್ಲಿ ಖರ್ಜೂರದ ಹಣ್ಣಿನ ಮರ ಇದ್ದಿತ್ತು. ಆ ಖರ್ಜೂರದ ಹಣ್ಣನ್ನು ತಿನ್ನೋದಕ್ಕೋಸ್ಕರ ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಅದ್ರ ಸುತ್ತಮುತ್ತ ಪೊದೆಗಳೆಲ್ಲ ಇವೆ. ಅಲ್ಲಿ ಒಂದು ದೊಡ್ಡ ಕಾಳಿಂಗನ ಸರ್ಪ, ಕಾಳಿಂಗ. ಆ ಕಾಳಿಂಗ ಅಂತ ಹೇಳ್ತಕ್ಕಂಥ ಅದೊಂದು ಅಲ್ಲಿ ಇದೆ ಅಂತ ಹೇಳ್ತಕ್ಕಂಥ ಅದು ಇವ್ರಿಗೆ ಕಾಣಿಸಿದೆ. ಕಿಟಕಿ ಗೋಡಿನಿಂದ ಕಾಣಿಸಿರ್ಬಹುದೇನೋ, ಅಥವಾ ಯೋಗ ದೃಷ್ಟಿಯಿಂದ ಕಾಣಿಸಿರ್ಬಹುದೇನೋ. ಇವರು ಪಾಡಿಗೆ ಇವರು ಅಸಹಾಯಕರಾಗಿ ಮಲ್ಕೊಂಡಿದ್ದಾರೆ ಹಾಸಿಗೆ ಮೇಲೆ. ಆದರೆ ಅವರಿಗೆ ಆ ಕಾಳಿಂಗ ಸರ್ಪ ಕಾಣ್ತಾ ಇದೆ. ತಮ್ಮ ಶಿಷ್ಯರು ಅಪಾಯಕ್ಕೆ ಗುರಿಯಾಗಿದ್ದಾರೆ, ಅದೇನೋ ಕಚ್ಚಿಬಿಡ್ತು ಅಂತ ಹೇಳಿದ್ರೆ ಸತ್ತು ಹೋಗ್ತಾರೆ ಅವರು. ಆದ್ರಿಂದ ತಕ್ಷಣ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನಾನು ಅಲ್ಲಿ ಓಡೋಗ್ಬಿಟ್ಟು ಆ ಸರ್ಪಕ್ಕೆ, ಕಾಳಿಂಗ ಸರ್ಪಕ್ಕೆ ಹೇಳಿದೆ, ನಮ್ಮ ಹುಡುಗರಿಗೆಲ್ಲ ತೊಂದರೆ ಕೊಡಬೇಡ, ಹೋಗಿಲಿಂದ ಆ ಕಡೆ ಅಂತ ಹೇಳಿಬಿಟ್ಟು ಬಂದ್ಬಿಟ್ಟೆ.
ಇದು ರೋಗಿಗಳ ಲಕ್ಷಣವೇನೋ? ಪಾಪವನ್ನು ಸ್ವೀಕರಿಸಿ, ಆ ಗಿರೀಶ್ ಚಂದ್ರ ಘೋಷನ ಪಾಪವನ್ನೆಲ್ಲ ಸ್ವೀಕರಿಸಿ ಆ ರೋಗವನ್ನು ತಾವು ತಂದುಕೊಂಡು ತಾವು ಆ ರೋಗವನ್ನು ಸಹಿಸಲು ಸಮರ್ಥರು. ಶರೀರ ಪ್ರಜ್ಞೆ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಇಲ್ಲ. ಹೇಗೆ ಶ್ರೀರಾಮಕೃಷ್ಣೇ ಕೊಟ್ಟಂತ ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಹೇಗೆ ತೆಂಗಿನಕಾಯಿ ಅಂತ ಹೇಳ್ತಕ್ಕಂಥದ್ದು ಇನ್ನೂ ಹಸಿಯಾಗಿರುವಾಗ ಅಂಟಿಕೊಂಡಿರ್ತದೆ, ಒಣಗಿ ಗಿಟಕಾದಾಗ ಆ ಕರಟ ಬೇರೆ, ಚಿಪ್ಪು ಬೇರೆ, ತೆಂಗಿನಕಾಯಿ ಬೇರೆ, ಕೊಬ್ಬರಿ ಬೇರೆ ಆಗ್ತದಲ್ಲ, ಹೇಗೆ ಅದೇ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಆದಮೇಲೆ ಈ ಶರೀರ ಬೇರೆ, ನಾವು ಬೇರೆ ಅಂತ ಹೇಳ್ತಕ್ಕಂಥ ಭಾವ ಸ್ಪಷ್ಟವಾಗಿ ಆಗೋದ್ರಿಂದ ಶರೀರಕ್ಕೆ ಎಷ್ಟೇ ನೋವಾದರೂ ಕೂಡ ಗೊತ್ತೇ ಆಗೋದಿಲ್ಲ. ಶ್ರೀರಾಮಕೃಷ್ಣ ಅಪೂರ್ವವಾದಂತಹ ಕೃಪೆಯಿಂದ ಇಂಥದ್ದೊಂದು ಸಣ್ಣ ಅನುಭವ ನನಗಾಗಿದೆ. ನಿಮಗೆ ಹೇಳಿದ್ರೆ ನೀವು ಅದನ್ನೇನು ದೊಡ್ಡದಾಗಿ ಭಾವಿಸಬಾರ್ದು. ನಾನಿನ್ನು ಬ್ರಹ್ಮಚಾರಿಯಾಗ ಒಂದು ಸಣ್ಣ ಆಪರೇಷನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆಪರೇಷನ್ ಮುಗಿದು 2-3 ದಿನ ತಡೆಯಲಾರದ ನೋವು. ಇನ್ನೊಬ್ಬರು ಬ್ರಹ್ಮಚಾರಿಗಳು ಅನುಪಾನಕ್ಕೆ ನಿಂತಿದ್ದಾರಲ್ಲಿ, ಶುಶ್ರೂಷೆಗೆ ನಿಂತಿದ್ದಾರೆ. ರಾತ್ರಿ ಹೊತ್ತು ನೋವು ಜಾಸ್ತಿ ಆಗಿದೆ. ಒಂದೇ ಸಮನೆ ನಾನು ಒಣಗ್ತಾ ಇದ್ದೇನೆ, ನರಳ್ತಾ ಇದ್ದೇನೆ. ಆಗ ಆ ಬ್ರಹ್ಮಚಾರಿಗಳು ಹೇಳಿದರು, ಮಹಾರಾಜ್ ಏನು ಬೇಕು, ನೋವಾಗ್ತಾ ಇದೆಯಾ ಅಂತೇನೋ ಉಪಚಾರ ಮಾಡಿ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ, ಆಗ ನಾನು ಅವರಿಗೊಂದು ಮಾತು ಹೇಳಿದೆ, ಏನು ಯೋಚನೆ ಮಾಡಬೇಡಿ, ನಿಮ್ಮ ಪಾಡಿ ನೀವಿರಿ, ನಾನು ಒಳಗಡೆ ಖುಷಿಯಾಗಿದ್ದೇನೆ, ಹೊರಗಡೆ ನೋವು ಕಾಣ್ತದೆ ಅಷ್ಟೇನೆ ಅಂತ ಹೇಳಿದ ಮಾತು ಇವತ್ತಿಗೂ ನನಗೆ ನೆನಪಿದೆ. ಬರೀ ಹೇಳಿದ ಮಾತ್ರ ಅಲ್ಲ, ಇದು ಅನುಭವಿಸ್ತಾ ಇದ್ದೀನಿ ನಾನು. ಇದು ಅವರ ಕೃಪೆಯಿಂದ ಆದದ್ದೇ ವಿನ ನನ್ನ ಸಾಧನಾ ಶಕ್ತಿಯಿಂದ ಆದದ್ದಲ್ಲ. ಅದು ಇಂಥದ್ದೊಂದು ಅಲ್ಲಿ ಸಣ್ಣ ಪುಟ್ಟ ಅನುಭವಗಳನ್ನೆಲ್ಲ ಅವ್ರು ಕೊಡ್ತಾ ಇರೋದ್ರಿಂದಲೇನೆ ಅವರೆಲ್ಲ ಮಾತುಗಳನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಾಧ್ಯತೆ ಬರ್ತದೆ. ಅದಕ್ಕೋಸ್ಕರ ಇದನ್ನು ಹೇಳಿದೆ ನಾನು. ಹೀಗೆ ಶ್ರೀರಾಮಕೃಷ್ಣರು ಅನುಭವಿಸ್ತಕ್ಕಂತಹ ಕಾಯಿಲೆ ಅಂತ ಹೇಳ್ತಕ್ಕಂಥದ್ದು ಕರ್ಮಾನುಸಾರಿ ಆದಂತಹದ್ದಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಇನ್ನೊಬ್ಬರ ಪಾಪಗಳನ್ನು ತಾವು ಸ್ವೀಕರಿಸಿಕೊಂಡು ಅವರ ಪಾಪಗಳ ಭಾರವನ್ನು ಕಡಿಮೆ ಮಾಡಿ ಅವರ ಸಾಧನೆಗೆ ಅನುಕೂಲವನ್ನು ಮಾಡಿಕೊಟ್ಟದ್ದು. 10 ಮೈಲ್ ನಡಿಬೇಕಾದ್ರೆ ನಿಮ್ಮ ತಲೆ ಮೇಲಿನ 10 ಮಣ ಭಾರ ಇತ್ತು ಅಂದರೆ ಹೇಗೆ ನಡಿತೀರಿ? ಅದರೊಳಗೆ ಒಂದು 9 ಮಣ ಭಾರ ತೆಗೆದು ಬಿಟ್ಟರೆ 1 ಮಣವನ್ನು ಬೇಕಾದರೆ ಹೊತ್ಕೊಂಡು ಹೋಗ್ಬೋದು. ಹೀಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಮುಂದುವರಿಬೇಕಾದ್ರೆ ಪಾಪ ಭಾರ ಅಂತ ಹೇಳ್ತಕ್ಕಂಥ ಅದಷ್ಟೊಂದು ತುಂಬಿಕೊಂಡಿರುವಾಗ ಮುಂದುವರಿಯೋದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅದಕ್ಕೋಸ್ಕರ ಅವತಾರ ಪುರುಷರು ಮತ್ತು ಇತರ ಗುರುಗಳು ಅಂತ ಹೇಳ್ತಕ್ಕಂಥವರು ಅವರ ಪಾಪದ ಭಾರವನ್ನು ತಾವು ತೆಗೆದುಕೊಂಡು ಅವರಿಗೆ ಸ್ವಲ್ಪ ಹಗುರ ಮಾಡಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿಯುವಂತೆ ಮಾಡ್ತಾರೆ. ಇದು ಕ್ರಮ. ಆದ್ರಿಂದ ಶ್ರೀರಾಮಕೃಷ್ಣ ಕಾಯಿಲೆ ವಿಷಯ ಅಂತ ಹೇಳ್ತಕ್ಕಂಥದ್ದು ಈ ಮಥುರ ಭಾವನ ಕಾಯಿಲೆಗೆ ಸಂಬಂಧಪಟ್ಟಂತೆ ಅನ್ವಯ ಆಗತಕ್ಕಂಥದ್ದಲ್ಲ. ಮುಂದೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಯೌವನಾವಸ್ಥೆಯಲ್ಲಿ ಇದು ಗೊತ್ತಾಗದೆ ಹೋಗಬಹುದು. ಏನೇನು ಪಾಪ ಕಾರ್ಯಗಳನ್ನೆಲ್ಲ ನಾವು ಉತ್ಸಾಹದಿಂದ ಮಾಡ್ತಾ ಇರ್ತೇವೋ ಅದರಲ್ಲಿ ಯೌವನಾವಸ್ಥೆಯಲ್ಲಿ ಇದು ಗೊತ್ತಾಗದೆ ಹೋಗಬಹುದು. ಕಾಳಿ ದೇವಾಲಯದಲ್ಲಿ ಅಡಿಗೆಗೆ ಉರುಟು ಸೌದೆ ಉಪಯೋಗಿಸುವುದನ್ನು ನೋಡಿದ್ದೇನೆ. ಮೊದಲು ಸೌದೆ ನೆನೆದಿದ್ರೂ ಕೂಡ ಚೆನ್ನಾಗಿ ಉರಿಯುತ್ತದೆ. ಮೊದಲು ಸೌದೆ ನೆನೆದಿದ್ರೂ ಕೂಡ ಚೆನ್ನಾಗಿ ಉರಿಯುತ್ತದೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಅದರಲ್ಲಿ ನೀರಿರುವ ಹಾಗೆಯೇ ತೋರೋದಿಲ್ಲ, ಅಷ್ಟು ಚೆನ್ನಾಗಿ ಅದು ಉರಿತಾ ಇರ್ತದೆ. ಆದರೆ ಸಾಕಷ್ಟು ಉರಿಯುವುದರೊಳಗೆ ನೀರು ಅದರ ತುದಿಗೆ ಬಂದು ಬಿಟ್ಟಿರ್ತದೆ. ಕೊನೆಗೆ ಚಾಯ್ ಚಾಯ್ ಅಂತ ನೀರು ಸೌದೆಯಿಂದ ಹೊರಕ್ಕೆ ಬಂದು ಒಲೆಯನ್ನು ಆರಿಸಿಬಿಡುತ್ತದೆ. ಪಾಪದ ಒಂದು ಪೂರ್ಣ ರೂಪ ಅಂತ ಹೇಳ್ತಕ್ಕಂಥದ್ದು ಈ ವಯಸ್ಸಿನ ಕಾಲದಲ್ಲಿ ಗೊತ್ತಾಗ್ತದೆ ಅಂತ ಅನ್ನೋದನ್ನು ಹೇಳೋದಕ್ಕೆ ಈ ಕಟ್ಟಿಗೆಯ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಆದ್ದರಿಂದ ಕಾಮ, ಕ್ರೋಧ, ಲೋಭ ಇವುಗಳ ಸಂಬಂಧವಾಗಿ ಬಹಳ ಎಚ್ಚರದಿಂದಿರಬೇಕು. ಉದಾಹರಣೆಗೆ ಹನುಮಂತನನ್ನು ತೆಗೆದುಕೋ. ಕೋಪಗೊಂಡು ಲಂಕೆಗೆ ಬೆಂಕಿ ಹಾಕಿಬಿಟ್ಟ. ಕೊನೆಗೆ ಯೋಚನೆ ಬಂತು, ಅಶೋಕವನದಲ್ಲಿ ಸೀತೆ ಇದ್ದಾಳಲ್ಲ, ಏನು ಗತಿ, ಆಕೆಗೆ ಏನಾದರೂ ಆಗಿಬಿಟ್ರೆ ಮುಂದೇನು ಗತಿ ಅಂತ ಚಡಪಡಿಸಲಾರಂಭಿಸಿದ ಅಂತ ಶ್ರೀರಾಮಕೃಷ್ಣ ಉದಾಹರಣೆ ಕೊಡ್ತಾರೆ. ಈ ಕಾಮಕ್ರೋಧಾದಿಗಳನ್ನು ಸ್ವಲ್ಪ ಹತೋಟಿಲಿ ಇಟ್ಕೊಳ್ತಕ್ಕಂಥದ್ದನ್ನ ನಮ್ಮ ಎಳೆ ವಯಸ್ಸಿನಲ್ಲಿ ಹೇಳ್ಕೊಡ್ಬೇಕು. ಅದಕ್ಕೋಸ್ಕರವೇ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯರಲ್ಲಿ 8, 10, 15 ವರ್ಷದ ಒಳಗೆ ಉಪನಯನ ಮಾಡ್ತಕ್ಕಂಥದ್ದೊಂದು ಕ್ರಮ ಇದೆ. ಇದೆಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡತಕ್ಕಂತಹ ವಿಧಾನವನ್ನು ಬಾಲ್ಯದಿಂದ ತಿಳಿಸಿಕೊಡೋದಕ್ಕೋಸ್ಕರ. ಇಲ್ಲಿದ್ರೆ ಅದು ಹದ್ದು ಮೀರಿ ನಡೆದು ಬೇಕಾಬಿಟ್ಟಿ ಆಗ್ತದೆ, ಜನರೆಲ್ಲ ಬೇಕಾಬಿಟ್ಟಿಯಾಗಿ ವರ್ತಿಸ್ತು ಅಂತ ಹೇಳಿದ್ರೆ ಎಂಥ ಅನಾಹುತ ಆಗ್ತದೆ ನೋಡಿ. ಅದಕ್ಕೋಸ್ಕರ ಮೊದಲಿಂದ ಶಿಕ್ಷಣ ಬೇಕು. ಎಳೆಯದಾಗಿರುವಾಗಲೇ ಬಗ್ಗದ್ದು
ಬೆಳೆದ ಮೇಲೆ ಬಗ್ತದೆಯೇ, ಅದಕ್ಕೋಸ್ಕರ ಎಳೆ ವಯಸ್ಸಿನಲ್ಲೇನೇ ಇಂತಹ ಶಿಕ್ಷಣ ಸಿಗಬೇಕು ಅಂತ. ಆದರೆ ಇವತ್ತಿನ ಶಾಲಾ ಕಾಲೇಜುಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ ಎಂತೆಂಥದ್ದೆಲ್ಲ ನಡೀತಾ ಇದೆ. ಇದೆಲ್ಲ ಬಹಳ ಭೀಕರವಾದಂತಹದ್ದು. ಅದರಿಂದ ನಮ್ಮ ಜನತೆಯೆಲ್ಲ ಎಚ್ಚೆತ್ಕೊಳ್ಬೇಕು. ಸುಮ್ಮನೆ ಸಮಾಜದಲ್ಲಿ ಶಾಂತಿ, ತೃಪ್ತಿ, ಸಮಾಧಾನ ಇರಬೇಕು ಅಂತ ಅಪೇಕ್ಷೆ ಪಟ್ಟ ಮಾತ್ರಕ್ಕೆ ಬರೋದಿಲ್ಲ. ನಮ್ಮ ಚಿಕ್ಕವರ ಕಡೆಗೆ ತುಂಬಾ ಕಣ್ಣಿಟ್ಟಿರಬೇಕು. ನಾನು ಹೇಳ್ದಾಗ ಕೇಳಲೇಬೇಕು ಅಂತ ಹೇಳ್ತಕ್ಕಂಥ ಒಂದು ದೃಢವಾದಂತಹ ಮಾತನ್ನು ಹೇಳೋದಕ್ಕೆ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ಬೇಕು. ಬಂದೋಬಸ್ತ್ ಮಾಡಲೇಬೇಕು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಆದ್ರಿಂದ ಕಾಮ, ಕ್ರೋಧ, ಲೋಭ ಇವುಗಳ ಸಂಬಂಧವಾಗಿ ಬಹಳ ಎಚ್ಚರದಿಂದಿರಬೇಕು ಅಂತ. ಈ ಹೊತ್ತಿಗೆ ನೆರೆಯವನು ಆ ಭಕ್ತ ಹೇಳ್ತಾನೆ, ಭಗವಂತ ದುಷ್ಟರನ್ನ ಯಾಕೆ ಸೃಷ್ಟಿ ಮಾಡಿದ? ಶ್ರೀರಾಮಕೃಷ್ಣ ಹೇಳ್ತಾರೆ, ಆತನ ಇಚ್ಛೆ, ಆತನ ಲೀಲೆ, ಆತನ ಮಾಯೆಯಲ್ಲಿ ಅವಿದ್ಯೆಯೂ ಇದೆ, ವಿದ್ಯೆಯೂ ಇದೆ, ಅಂಧಕಾರದ ಅವಶ್ಯಕತೆಯೂ ಇದೆ. ಅದು ಬೆಳಕಿನ ಮಹತ್ತನ್ನು ಇನ್ನೂ ಹೆಚ್ಚಾಗಿ ಪ್ರಕಾಶಗೊಳಿಸ್ತದೆ. ಕಾಮ, ಕ್ರೋಧ, ಲೋಭ ಇವು ಕೆಟ್ಟವೇನೋ ನಿಜ. ಹಾಗಾದ್ರೆ ಏಕೆ ಅದನ್ನು ಸೃಷ್ಟಿಸಿದಾನೆ ಭಗವಂತ ಅಂತೀಯೋ? ಮಹಾಪುರುಷರನ್ನಾಗಿ ತಯಾರು ಮಾಡಲು. ಇಂದ್ರಿಯಗಳನ್ನು ಗೆದ್ದರೆ ಮನುಷ್ಯ ಮಹಾಪುರುಷನಾಗುತ್ತಾನೆ. ಜಿತೇಂದ್ರಿಯನ ಕೈಯಲ್ಲಿ ಏನು ತಾನೇ ಸಾಧ್ಯವಿಲ್ಲ. ಅವನು ಭಗವಂತನ ಕೃಪೆಯಿಂದ ಸಾಕ್ಷಾತ್ಕಾರವನ್ನೂ ಮಾಡಿಕೊಂಡು ಬಿಡುತ್ತಾನೆ. ಮತ್ತೆ ಬೇರೆ ದೃಷ್ಟಿಯಿಂದ ನೋಡು, ಕಾಮದಿಂದಲೇ ಆತನ ಸೃಷ್ಟಿ, ಲೀಲೆ ಎಲ್ಲ ಮುಂದುವರಿಯುತ್ತದೆ. ಈ ಒಂದು ಮಾತುಗಳು ಬಹಳ ಬಹಳ ಮುಖ್ಯವಾದಂಥವುಗಳು. ಕಾಮ, ಕ್ರೋಧ, ಲೋಭ, ಮೋಹ ಅಂತ ಹೇಳ್ತಕ್ಕಂಥದ್ದು ಕೆಟ್ಟು ಅಂತ ಹೇಳ್ತಕ್ಕ ನಿಜ. ಆದ್ರೆ ಭಗವಂತ ಕೆಟ್ಟದ್ದನ್ನೆಲ್ಲ ಯಾಕೆ ಸೃಷ್ಟಿ ಮಾಡಿದೆ ಅಂತ ಕೇಳ್ತೀಯೋ? ಮನುಷ್ಯನನ್ನ ಮಹಾಪುರುಷನನ್ನಾಗಿ ತಯಾರು ಮಾಡಲು. ಮಹಾಪುರುಷನನ್ನಾಗಿ ತಯಾರು ಮಾಡೋದಕ್ಕೆ ಕಾಮಕ್ರೋಧಾದಿಗಳು ಇರಬಾರ್ದಲ್ವಾ? ಕಾಮಕ್ರೋಧಾದಿಗಳನ್ನು ತಯಾರಿಸ್ಬಿಟ್ರೆ ಮಹಾಪುರುಷ ಆಗುವುದು ಹೇಗೆ? ಬಿದ್ದೋಗ್ತಾ ಇರ್ತಾನವನು. ನಮಗೆ ಅರ್ಥ ಆಗೋದಿಷ್ಟೇ. ಇದರ ಮಧ್ಯದಲ್ಲಿರ್ತಕ್ಕಂಥ ಅಂಶವನ್ನು ನಾವು ಭಾವಿಸಿ ನೋಡಬೇಕು. ಅದೇನದು? ಮಹಾಪುರುಷ ಆಗುವುದು ಹೇಗೆ? ನಿಗ್ರಹಿಸುವುದರ ಮೂಲಕ. ಅಂಕುಶವನ್ನು ಹಾಕಿ ಅದನ್ನು ನಿಗ್ರಹಿಸುವುದರ ಮೂಲಕ. ಬರೀ ನಿಗ್ರಹಿಸಿದರೆ ಸಾಲದು, ಅದನ್ನು ಉದಾತ್ತೀಕರಿಸಬೇಕು. ಕೇವಲ ಕಟ್ಟಿದರೆ ಸಾಲದು, ಅದನ್ನು ಮೇಲ್ಗಡೆ ಹರಿಸಬೇಕು. ಯಾವ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಅಧೋಮುಖವಾಗಿ ಹರಿತಾ ಇತ್ತೋ ಅದನ್ನು ನಿಗ್ರಹಿಸಿದರೆ ಮಾತ್ರ ಸಾಲದು, ಅದನ್ನು ಊರ್ಧ್ವಗಾಮಿಯಾಗಿಸಬೇಕು. ಯೋಗದ ಮೂಲಕ, ಸಾಧನೆಯ ಮೂಲಕ, ಕರ್ಮದ ಮೂಲಕ, ಸದ್ಭಾವನೆಯ ಮೂಲಕ. ಇದು ಈ ರೀತಿಯಲ್ಲಿ ಅದನ್ನು ಉದಾತ್ತೀಕರಿಸಿ ಊರ್ಧ್ವರೇತಸ್ವಿಯಾದಾಗ ಮನುಷ್ಯ ಜಿತೇಂದ್ರಿಯನಾಗ್ತಾನೆ. ಆಗ ಅವನು ಮಹಾಪುರುಷನಾಗ್ತಾನೆ. ಅವನು ತನಗೇನು ಬೇಕೋ ಅದನ್ನು ಸಾಧಿಸಿಕೊಳ್ತಾನೆ. ಭಗವಂತನ ಸಾಕ್ಷಾತ್ಕಾರವನ್ನು ಸಾಧಿಸಿಕೊಂಡು ಬಿಡ್ತಾನೆ. ಮನು ಹೇಳಿದಂತಹ ಮಾತು ಬಹಳ ಸ್ವಾರಸ್ಯಕರವಾಗಿದೆ. ಮಾಂಸ ಭಕ್ಷಣ, ಮದ್ಯಪಾನ, ಮೈಥುನ ಇವುಗಳು ಅಸಹಜವೇನಲ್ಲ. ಆದರೆ ಇವುಗಳನ್ನು ತ್ಯಜಿಸುವುದರಿಂದ ಮಹತ್ತರವಾದ ಫಲವಿದೆ. ಅಸಹಜವೇನಲ್ಲ. ಯಾರು ಅದರಲ್ಲಿ ಮಗ್ನರಾಗಿರ್ತಾರೋ ಅದು ಸಹಜ, ಅವರು ಮಾಡಿಕೊಳ್ಳಿ. ಆದರೆ ಯಾರಿಗೆ ಶ್ರೀರಾಮಕೃಷ್ಣ ಈ ವಾಕ್ಯವನ್ನು ತಿಳಿದು ತಾನು ಕೂಡ ಊರ್ಧ್ವರೇತಸ್ವಿ ಆಗಬೇಕು ಅಂತ ಒಂದು ಸಂಕಲ್ಪ ಬರ್ತದೋ ಅಂಥವರು ಅದನ್ನು ತ್ಯಜಿಸಬೇಕು. ಅದರಿಂದ ಮಹತ್ತಾದ ಫಲ ಬರ್ತದೆ ಅಂತ ಶಂಕರಾಚಾರ್ಯರು ಹೇಳಿದರು. ಜಿತಂ ಜಗತ್ಕೇನ ಮನೋಹಿ ಏನ. ಜಗತ್ತನ್ನು ಗೆದ್ದವರು ಯಾರು? ಯಾರು ತಮ್ಮ ಮನಸ್ಸನ್ನು ಗೆದ್ದಿದ್ದಾರೋ ಅವರು. ಕಾಮಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳನ್ನು ಗೆಲ್ಲತಕ್ಕಂಥದ್ದು ಅಂತಂದ್ರೆ ಅವರ ಮನಸ್ಸನ್ನೇ ಅವರು ಗೆಲ್ಲುವುದು ಅಂತ ಅರ್ಥ. ಕೇವಲ ಕಣ್ಣನ್ನು ಮುಚ್ಚಿದ್ರೆ ಸಾಲದು, ಮನಸ್ಸನ್ನು ಹಿಂದೆ ತೆಗೆದುಕೊಳ್ಳಬೇಕಾಗುತ್ತದೆ. ಅದಕ್ಕೋಸ್ಕರವೇ ಈ ಯೋಗ ಮಾರ್ಗ. ಯೋಗ ಮಾರ್ಗವನ್ನು ಅನುಸರಿಸದೆ ಯಾರೂ ಕೂಡ ತಮ್ಮ ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಗ್ರಾಮ್ಯ ಶಬ್ದ ಉಪಯೋಗಿಸೋದಿದ್ರೆ ನೀವು ಒಪ್ಪಿಗೆ ಕೊಟ್ಟರೆ ಹೇಳ್ತೇನೆ, ತಿಪ್ಪರ ಮಂಡೆ ಲಾಗ ಹಾಕಿದ್ರೂ ಸಾಧ್ಯವಿಲ್ಲ. ಮನಸ್ಸನ್ನ
ಇಂದ್ರಿಯಗಳಿಗೆ ಅಧೀನ, ಇಂದ್ರಿಯಗಳಿಗೆ ಪ್ರಭುವಾಗಿರತಕ್ಕಂತಹ ಹೃಷಿಕೇಶನಾಗಿರತಕ್ಕಂತಹ, ಹೃಷಿಕ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ, ಈಶ ಒಡೆಯ. ಶ್ರೀಕೃಷ್ಣನಿಗೆ ಹೃಷಿಕೇಶ ಅಂತ ಹೆಸರು, ಅರ್ಜುನನಿಗೆ ಗುಡಾಕೇಶ ಅಂತ ಹೆಸರು. ನಿದ್ರೆಯನ್ನು ಜಯಿಸಿದವನು ಅವನು, ಇಂದ್ರಿಯಗಳಿಂದ ಜಯಿಸಿದವನು ಇವನು, ಇಂದ್ರಿಯಗಳ ಪ್ರಭು ಇವನು. ಆದ್ರಿಂದ ಇಂದ್ರಿಯಗಳ ಪ್ರಭುವಾದಂತಹ ಪರಮಾತ್ಮನಲ್ಲಿ ನಿರಂತರವಾಗಿ ಶರಣಾಗಬೇಕಾಗ್ತದೆ. ಅದಕ್ಕೋಸ್ಕರ ನಿರಂತರ ಭಜನೆ, ನಿರಂತರ ಸ್ಮರಣೆ ಅಂತ ಹೇಳ್ತಕ್ಕಂಥದ್ದು ಅದಕ್ಕೋಸ್ಕರವೇ. ಯಾವ ಕ್ಷಣದಲ್ಲಿ ಇದು ನಮ್ಮನ್ನ ಬಲಿ ತೆಗೆದುಕೊಳ್ತದೋ ಗೊತ್ತಿಲ್ಲ. ಪಂಚೇಂದ್ರಿಯಗಳ ಮೂಲಕ ಅನುಭವ ಮಾಡಿಕೊಳ್ತಕ್ಕಂಥ ಈ ಕಾಮಕ್ರೋಧಾದಿಗಳು ಯಾವಾಗ ನಮ್ಮನ್ನ ಬಲಿ ತೆಗೆದುಕೊಳ್ತೋ ಗೊತ್ತಿಲ್ಲ. ಆದ್ರಿಂದ ನಾವು ಸದಾ ಪ್ರಾರ್ಥನಾಶೀಲರಾಗಿರ್ಬೇಕಾಗ್ತದೆ. ಈ ರೀತಿಯಲ್ಲಿ ಮಾಡಿ. ಆದರೆ ಶ್ರೀರಾಮಕೃಷ್ಣ ಬೇರೆ ದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಕಾಮದಿಂದಲೇ ಆತನ ಸೃಷ್ಟಿ ಲೀಲೆ ಮುಂದುವರಿಯುತ್ತಿದೆ. ಕಾಮಕ್ರೋಧಾದಿಗಳನ್ನು ಯಾತಕ್ಕೆ ಇಟ್ಟಿದ್ದಾನೆ ಅಂತ ಕೇಳ್ತಾ ಇದೆಯೋ, ಒಂದನೇದಾಗಿ ಮನುಷ್ಯನನ್ನ ಮಹಾಪುರುಷನನ್ನಾಗಿ ಮಾಡೋದಕ್ಕೆ, ಇನ್ನೊಂದು ಎರಡನೇದಾಗಿ ಈ ಅವನ ಸೃಷ್ಟಿ ಅಂತ ಹೇಳ್ತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ನಡ್ಸ್ಕೊಂಡು ಬರೋದಕ್ಕೆ. ಇಡೀ ನಮ್ಮ ಈ ಪೃಥ್ವಿಯನ್ನು ನೀವು ಭಾವಿಸಿ ನೋಡಿ, ಯಾವ್ಯಾವ ಮೂಲೆಗಳಲ್ಲಿ ಎಂತೆಂಥ ಬಗೆಯ ಜನಗಳನ್ನೆಲ್ಲ ಭಗವಂತ ಸೃಷ್ಟಿಸಿದ್ದಾನೆ. ಭಗವಂತ ಮಾತ್ರ ಎಲ್ಲೂ ಕೂಡ ಯಾರಿಗೂ ಕಾರಣಕ್ಕೆ ಸಿಗ್ತಾ ಇಲ್ಲ. ನಾವು ಪ್ರತ್ಯಕ್ಷವಾಗಿ ಆಫೀಸರು ಅಂತ ಮಾಡಿಬಿಟ್ಟು ಅಥವಾ ಅಧಿಕಾರಿಗಳು ಅಂತ ಮಾಡಿಬಿಟ್ಟು ನೇಮಕ ಮಾಡಿದ್ರು ಕೂಡ ನಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇಲ್ಲ. ಆದರೆ ಪರಮಾತ್ಮ ಅವ್ಯಕ್ತವಾಗಿ ಇದ್ಕೊಂಡೇ ತನ್ನ ಸೃಷ್ಟಿ ಕಾರ್ಯವನ್ನು ಹೇಗೆ ನಡೆಸ್ತಾ ಇದ್ದಾನೆ. ಕಾಮ ಅದನ್ನ ಹಾಕ್ಬಿಟ್ಟ, ಅಲ್ಲಿ ಕ್ರೋಧ, ಲೋಭ ಇವುಗಳನ್ನೆಲ್ಲ ಇಟ್ಬಿಟ್ಟ, ತನ್ನಷ್ಟಕ್ಕೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಉದಾಹರಣೆಗೆ ತುಂಬಾ ತುಂಟರಾಗಿರ್ತಕ್ಕಂಥ ಯುವಕರಿಗೆ ಪಾಠ ಕಲಿಸೋದಕ್ಕೋಸ್ಕರ ತಂದೆ ತಾಯಿಗಳು ಏನು ಯೋಚನೆ ಮಾಡ್ತಾರೆ, ಒಂದು ಮದುವೆ ಮಾಡಿಬಿಡ್ತಾರೆ ತಾನೆ, ಉಳಿದದ್ದೆಲ್ಲ ತನ್ನಷ್ಟಕ್ಕೆ ಹೆಸರು ಹೋಗುತ್ತದೆ. ಆಮೇಲೆ ಬೇರೆ ಬೇರೆ ಗಂಡಾಂತರಗಳೆಲ್ಲ ಉಂಟಾಗುತ್ತವೆ, ಆ ವಿಚಾರ ಬೇರೆ. ಇಲ್ಲಿ ಪರಮಾತ್ಮ ಇಡೀ ಪ್ರಪಂಚವನ್ನು ಸೃಷ್ಟಿಸುವಂತ ಆ ಕೀಲಿ ಕೈ ಯಾವುದು ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನು ಇಟ್ಟುಬಿಟ್ಟಿದ್ದಾನೆ. ತನ್ನಷ್ಟಕ್ಕೆ ನಡ್ಕೊಂಡು ಹೋಗ್ತಾ ಇದೆ. ಆದ್ರಿಂದಲೇ ಎಷ್ಟೋ ಜನ ಕೂಡ ಇದನ್ನು ತಿಳ್ಕೊಂಡಿದ್ದಾರೆ. ಎಷ್ಟೋ ಜನ ನಮ್ಮಲ್ಲಿ ಪರಮಾತ್ಮನಿಗೆ ಸಹಕಾರ ನೀಡತಕ್ಕಂಥವರು ಅಂದ್ರೆ ಏನರ್ಥ, ಅವನ ಸೃಷ್ಟಿ ಕಾರ್ಯವನ್ನು ವೃದ್ಧಿಗೊಳಿಸ್ತಕ್ಕಂಥವರು. ಉದಾಹರಣೆಗೆ ಯಾರೊಬ್ಬ ವೈರಾಗ್ಯ ಬಂದು, ಅವನ ಪೂರ್ವಜನ್ಮದ ಸಂಸ್ಕಾರದಿಂದ ವೈರಾಗ್ಯ ಬಂದು ಅವನೇನಾದ್ರು ಆಶ್ರಮಕ್ಕೆ ಸೇರ್ಕೊಳ್ಬೇಕು ಅಂತ ಬಂದ್ರೆ, ಆ ತಂದೆ ತಾಯಿಗಳು ಬಂದು ನಮ್ಮ ಹತ್ರ ವಾದ ಮಾಡ್ತಾರೆ, ಏನ್ ಸ್ವಾಮೀಜಿ ಎಲ್ಲರೂ ಸನ್ಯಾಸಿಗಳಾಗ್ಬಿಟ್ರೆ ಪ್ರಪಂಚನ ಸೃಷ್ಟಿ ಕಾರ್ಯ ಮುಗಿದು ನಿಂತೆ ಹೋಗುದಿಲ್ವೇ? ಎಷ್ಟು ಚಿಂತೆ ಅವರಿಗೆ ಪರಮಾತ್ಮನ ಮೇಲೆ, ಅವನ ಸೃಷ್ಟಿ ಕಾರ್ಯದ ಮೇಲೆ ಎಷ್ಟು ಚಿಂತೆ, ಎಷ್ಟು ಜವಾಬ್ದಾರಿ ಹೊತ್ಕೊಂಡಿದ್ದಾರೆ ಅವರು. ಸನ್ಯಾಸಿ ಆಗ್ಬಿಟ್ರೆ ಮತ್ತೆ ಸೃಷ್ಟಿ ಕಾರ್ಯ ಅಂತ ಹೇಳ್ತಕ್ಕಂಥ ನಿತ್ಯ ಎಲ್ಲೋ ಒಂದು 4 ಜನ ಸನ್ಯಾಸಿಗಳಾಗ್ತಾರೆ. ಕೋಟಿ ಕೋಟಿಗಟ್ಟಲೆ ಜನ ನಡೀತಾರೆ. ಅವರು ಆ ಸಂಸಾರ ಕಾರ್ಯ ಅಂತ ಹೇಳ್ತಕ್ಕಂಥ ನಡ್ಕೊಂಡು ಹೋಗ್ತಾ ಇರುವಾಗ ಇವರು ಒಬ್ಬನಿಂದ ಸೃಷ್ಟಿ ಕಾರ್ಯ ಆಗಬೇಕೋ ಅನ್ನೋ ಹಾಗೆ ಮಾತನಾಡ್ತಾರೆ. ಹಾಗೆ ಎಲ್ಲರೂ ಕೂಡ ಸನ್ಯಾಸಿಗಳಾಗೋದಕ್ಕೆ ಸಾಧ್ಯ ಉಂಟೆ? ಆದರೆ ಆ ತಂದೆ ತಾಯಿಗಳಿಗೆ ಮಾತ್ರ ಹಾಗೆ ಅನಿಸೋದಿಲ್ಲ. ಅವ್ರು ಹೇಳಿದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಈ ತ್ಯಾಗ ಮಾಡ್ತಕ್ಕಂಥ ಬ್ರಹ್ಮಚಾರಿ ಅಂತ ಅವನಿದ್ದಾನಲ್ಲ, ಇವನು ಅದಕ್ಕೆ ಹೆದರಬಾರ್ದು. ಅಯ್ಯೋ, ನಮಗೆ ತಂದೆ ತಾಯಿಗಳು ಒಪ್ಪಿಗೆ ಕೊಟ್ಟಿದ್ರೆ ನಾವು ಸುಖವಾಗಿ ಸನ್ಯಾಸಿಗಳಾಗಬಹುದಾಗಿತ್ತು ಅಂತ ಹೇಳಿದ್ರೆ ಅವನು ಹೇಳಿ ಅಂತ ಅರ್ಥ. ತಂದೆ ತಾಯಿಗಳು ಎಳೆದ್ರೂ ಕೂಡ ಅವನು ಬಂದು ಇದ್ರೆ ಅವನು ಮಾತ್ರ ಧೀರ, ಅವನು ಮಾತ್ರ ಏನಾದರೂ ಸಾಧಿಸ್ತಾನೆ. ಪ್ರತಿಭಟನೆ ಇದ್ದೂ ಕೂಡ ತನ್ನ ಕಾರ್ಯವನ್ನು ತಾನು ಯಾರು ಮಾಡಿಕೊಳ್ತಾನೋ ಅವನು ಮಾತ್ರವೇ ಧೀರ. ಪ್ರತಿಭಟನೆ ಬಂದಷ್ಟು ಕೂಡ ನಮ್ಮ ಇಚ್ಛಾಶಕ್ತಿ ಅಂತ ಹೇಳ್ತಕ್ಕಂಥದ್ದು ಪರೀಕ್ಷೆಗೆ ಗುರಿಯಾಗುತ್ತದೆ. ಇದು ಬೇರೆ ವಿಚಾರ. ಅಂತೂ ಭಗವಂತನ ಈ ಸೃಷ್ಟಿ ಕಾರ್ಯದಲ್ಲಿ ಸಹಕರಿಸತಕ್ಕಂತಹ ಜನ ಬಹಳಷ್ಟು ಇದ್ದಾರೆ. ಅದರ ಪರಿಣಾಮವಾಗಿಯೇ ಇವತ್ತು ಸೃಷ್ಟಿ ಜಾಸ್ತಿ ಆಗಿಬಿಟ್ಟು ಅದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಭಗವಂತನಿಗೆ ಕಷ್ಟವಾಗಿ ಬಿಟ್ಟಿದೆ ಅಂತ ಕಾಣುತ್ತೆ. ದುಷ್ಟರ ಅವಶ್ಯಕತೆಯೂ ಇದೆ. ಈಗ ದುಷ್ಟರ ವಿಚಾರ ಬೇಕಾದಷ್ಟು ಹೇಳ್ಬಿಟ್ಟಿದ್ದೆ, ಅದರ ಮಾತನ್ನು ಹೇಳ್ತಾ ಇದ್ದಾರೆ. ದುಷ್ಟರ ಅವಶ್ಯಕತೆ ಕೂಡ ಇದೆ. ಒಮ್ಮೆ ಒಂದು ಎಸ್ಟೇಟಿನ ಜನ ಕೊಂಡೆದ್ರು. ಜಮೀನ್ದಾರ ಗೋಲೋಕೋ ಚೌಧರಿ ಅಂತ ಹೇಳ್ತಕ್ಕಂತಹ ತನ್ನ ಗೊಂಡನನ್ನ ಅಲ್ಲಿ ಕಳಿಸ್ಬೇಕಾಯ್ತು. ಆತ ಅಂಥ ಪುಂಡ, ಆತನ ಹೆಸರು ಕೇಳಿಯೇ ಜನ ಥರ ಥರ ನಡುಗಲಾರಂಭಿಸಿದ್ರು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಒಬ್ಬೊಬ್ಬ ಪುಂಡ, ಒಬ್ಬೊಬ್ಬ ಗೂಂಡ ಈ ಜಮೀನ್ದಾರರಿಗೆ ಬೇಕಾಗ್ತದೆ. ಗುಲ್ಲೆದ್ದಾಗ, ಗಲಾಟೆ ಇದ್ದಾಗ, ಹತೋಟಿ ತಪ್ಪಿದಾಗ ಕೆಲಸ ಕಾರ್ಯಗಳೆಲ್ಲ ಹಾಳಾಗ್ಬಿಡುತ್ತವೆ. ಒಳ್ಳೆ ಬೆಳೆದು ನಿಂತಹ ಪೈರಿಗೆ ನೀರು ಹಾಕ್ತಕ್ಕಂತಹ ಜನ ನೀರು ಹಾಕುವುದಿಲ್ಲ ಅಂತ ಮುಷ್ಕರ ಹುಡ್ಬಿಟ್ರೆ ಎಲ್ಲ ಸುಟ್ಟು ಹೋಗ್ಬಿಡ್ತದಲ್ಲ. ಆಗ ಅವನು ಪುಂಡನನ್ನ, ಒಬ್ಬ ಗುಂಡನನ್ನ ಇಟ್ಕೊಳ್ತಾನ, ಅವನು ಮಾಡಿಸ್ತಾನೆ. ಆ ರೀತಿಯಲ್ಲಿ ಮಾಡಿಸ್ಕೋಬೇಕಾಗ್ತದೆ.
ಅಂದ್ರೆ ಈಗ ಸ್ವಲ್ಪ ಕಮ್ಯುನಿಸ್ಟ್ ಐಡಿಯಾ ಅಂತ ಹೇಳ್ತಕ್ಕಂಥದ್ದು ಬಂದು ಆ ರೀತಿಯೆಲ್ಲ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಲ್ವೇ, ಹಿಂಸೆ ಅಲ್ವೇ ಅದು, ಶೋಷಣೆ ಅಲ್ವೇ ಅದು ಅಂತ ಹೇಳ್ತಕ್ಕಂಥ ಪ್ರಶ್ನೆ ಎಲ್ಲ ಹೇಳ್ತದೆ. ಇದಕ್ಕೆಲ್ಲ ಉತ್ತರ ಇದೆ. ಆದರೆ ಈಗ ಅದಕ್ಕೆ ಸಮಯ ಇಲ್ಲ ಮತ್ತು ಇದು ಅದಕ್ಕೆ ಕಾಲವೂ ಅಲ್ಲ. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ದುಷ್ಟ ಜನರ ಅವಶ್ಯಕತೆ ಕೂಡ ಇದೆ. ಸಜ್ಜನರ ಸೌಜನ್ಯವನ್ನ ನಾವು ಗುರುತಿಸಬೇಕಾದರೂ ಕೂಡ ದುರ್ಜನರು ಅಂತ ಹೇಳ್ತಕ್ಕಂಥವ್ರು ಇರಬೇಕಾಗುತ್ತದೆ. ಹಗಲಿನ ಸೊಗಸನ್ನ ನೋಡ್ಬೇಕಾದ್ರೆ ರಾತ್ರಿ ಅಂತ ಹೇಳ್ತಕ್ಕಂಥದ್ದು ಬೇಕಾಗ್ತದೆ. ಸುಖದ ಸೊಗಸನ್ನ ನೋಡ್ಬೇಕಾದ್ರೆ ದುಃಖ ಅಂತ ಹೇಳ್ತಕ್ಕಂಥದ್ದು ಪಕ್ಕದಲ್ಲೇ ಇರಬೇಕಾಗ್ತದೆ. ಈ ಜಗತ್ತಿನಲ್ಲಿ ದ್ವಂದ್ವ ಅಂತ ಒಂದಿದೆ. ಸುಖ ದುಃಖ, ಲಾಭ ನಷ್ಟ, ಮಾನವ ಮಾನ, ಒಳ್ಳೆಯವರು ಕೆಟ್ಟವರು ಎಲ್ಲ ಜೊತೆ, ಹಾಗೆ ಹೆಣ್ಣು ಗಂಡು. ಆದರೆ ದ್ವಂದ್ವ ಮಾತ್ರ ಅಲ್ಲ, ಈ ದ್ವಂದ್ವದಿಂದ ಅನೇಕಗಳು ಕೂಡ ಹುಟ್ಟುಕೊಂಡಿವೆ. ಸ್ವಲ್ಪ ದುಷ್ಟರು, ಹೆಚ್ಚು ದುಷ್ಟರು, ಬರೀ ದುಷ್ಟರು, ಸ್ವಲ್ಪ ಒಳ್ಳೆಯವರು, ಸ್ವಲ್ಪ ಜಾಸ್ತಿ ಒಳ್ಳೆಯವರು, ಬರೀ ಒಳ್ಳೆಯವರು. ಈಗ ಈ ಎಲ್ಲ ಅನೇಕತೆ ಅಂತ ಹೇಳ್ತಕ್ಕಂಥದ್ದು ಉದ್ಭವಿಸಿದ ಯಾತಕ್ಕೆ? ಎಲ್ಲವನ್ನು ನೋಡ್ಕೊಳ್ಳೋದಕ್ಕೋಸ್ಕರ. ಮುಂಡಕ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಅಂತ. ಲೋಕಾನ್ ಪರೀಕ್ಷ್ಯ ನಿರ್ವೇದಂ ಆಯಾತ್. ನಿರ್ವೇದ ಅಂದ್ರೆ ವೈರಾಗ್ಯ, ಅಸಂಗತ್ವ, ಅದನ್ನು ತಾಳ್ಬೇಕು ಅಂತ. ಯಾವುದನ್ನು ಪರೀಕ್ಷೆ ಮಾಡಬೇಕು? ಲೋಕಗಳನ್ನು ಪರೀಕ್ಷೆ ಮಾಡಬೇಕು. ಈ ಲೋಕ ಅಂತ ಅನ್ನೋದಕ್ಕೆ ಎರಡು ಅರ್ಥ. ಭೂಲೋಕ, ಭೂರ್ಲೋಕ, ಸೌರ್ಲೋಕಾದಿಗಳು ಇವುಗಳು ಕೂಡ ಲೋಕಗಳು. ಮನುಷ್ಯರು ಕೂಡ ಲೋಕಗಳೇ. ಅದಕ್ಕೆ ಹಿಂದಿ ಮೇ ಲೋಗ್ ಕಹತೆ ಹೇ. ಇದೇ ಲೋಕವೇ ಲೋಗ್ ಅಂತಾಗಿದೆ. ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ನಾವು ಪರೀಕ್ಷೆ ಮಾಡಬೇಕು, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಹಾಗೆ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಪರೀಕ್ಷೆ ಮಾಡಬೇಕು. ಯಾವ ಬಗೆಯ ವಿಕಾಸವನ್ನು ಪ್ರತಿಯೊಬ್ಬ ಮನುಷ್ಯನು ಕೂಡ ಹೊಂದುತ್ತಾ ಇದ್ದಾನೆ ಅಂತ ಹೇಳ್ತಕ್ಕಂಥದ್ದು ಗೊತ್ತಾಗ್ತದೆ. ಪ್ರತಿಯೊಬ್ಬ ಜೀವಿಯೂ ಕೂಡ ವಿಕಾಸದತ್ತ, ಪರಮಾತ್ಮನತ್ತ ಪ್ರಯಾಣ ಮಾಡ್ತಾ ಇದ್ದಾನೆ. ಅದನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಗೊತ್ತಾಗುತ್ತದೆ. ಈ ಲೋಕಾಂತರಗಳನ್ನು ಪರೀಕ್ಷೆ ಮಾಡಿದಾಗ ಕೂಡ ಏನು ಗೊತ್ತಾಗ್ತದೆ ಅಂತಂದ್ರೆ, ಎಲ್ಲ ಇಷ್ಟೇ ಅಂತ. ಎಲ್ಲ ಇಷ್ಟೇ ಅಂತ ಗೊತ್ತಾದಾಗಲೇನೆ ಇನ್ನು ಅದು ಅನಂತ ಅಂತ ಹೇಳ್ತಕ್ಕಂಥದ್ದು ಅದೆಷ್ಟೋ ಇದೆಯಲ್ಲ, ಆ ಅನಂತವನ್ನ ಅರಿಯುವುದಕ್ಕೆ ಅವನು ಸಮರ್ಥನಾಗ್ತಾನೆ. ಅದಕ್ಕೋಸ್ಕರವೇ ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಅಂತ ಹೇಳಲಾಗಿದೆ. ಹೀಗೆ ಎಲ್ಲದರ ಅವಶ್ಯಕತೆ ಕೂಡ ಇದೆ. ಇದು ಈ ಒಂದು ಸೃಷ್ಟಿ ಅಂತ ರಚನೆಯಾಗಿ ಬಗೆಯವರೆಲ್ಲ ಇದ್ದು ಒಂದು ಬಗೆಯ ಸುಖ ದುಃಖಾದಿಗಳ ನಾಟಕಗಳನ್ನ ನೋಡೋದಕ್ಕೋಸ್ಕರ ಇದೊಂದು ಸೃಷ್ಟಿಯಾಗಿದೆ. ಇದೆಲ್ಲ ನಾಟಕ ಅಷ್ಟೇನೆ. ನಾವು ಸಾಕ್ಷಿಯಾಗಿದ್ದುಕೊಂಡಿದ್ರೆ ಮಾತ್ರ ಇದು ನಿಮಗೆ ನಾಟಕ ಅಂತ ಗೊತ್ತಾಗ್ತದೆ. ನೀವು ಅದರೊಳಗೆ ಸೇರ್ಕೊಂಡು ಬಿಟ್ರೆ ನೀವೇ ನಾಟಕ ಮಾಡೋದು ಅಂತಂದ್ರೆ ಕುಣಿದಾಡೋದು. ಸ್ಟೇಜ್ ಮೇಲೆ ಇರ್ತಕ್ಕಂಥವ್ರು ಕುಣಿದಾಡೋದು, ಹೊರಗಡೆ ನೋಡ್ತಕ್ಕಂಥವ್ರು ಸುಮ್ಮನೆ ನೋಡಿ ಸಂತೋಷ ಪಡೋದು. ನೀವು ಸ್ಟೇಜಿಗೆ ಬರ್ತಿರೋ ಅಂದ್ರೆ ರಂಗಕ್ಕೆ ಇಳಿತಿರೋ ಅಥವಾ ಸಭೆಯಲ್ಲಿ ಕುಳಿತಿರ್ತಿರೋ ಅಂತ ಹೇಳ್ತಕ್ಕಂಥದ್ದು ನಿಮ್ಮ ತೀರ್ಮಾನವನ್ನ ಅವಲಂಬಿಸಿಕೊಂಡಿದೆ, ನಿಮ್ಮ ಅಭಿರುಚಿಯನ್ನ ಅವಲಂಬಿಸಿಕೊಂಡಿದೆ. ಅಂತೂ ಹಲವಾರು ವಿಚಾರಗಳನ್ನ ಶ್ರೀರಾಮಕೃಷ್ಣರು ತಿಳಿಸಿ ನಮಗೆ ವಿವೇಕವನ್ನ ತಂದುಕೊಟ್ಟಿದ್ದಾರೆ. ಇಲ್ಲಿಗೆ ಈ ಉಪನ್ಯಾಸ ಕಾರ್ಯವನ್ನ ನಿಲ್ಲಿಸಿ ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.